ಈ ವರ್ಷವೂ ಕೂಡ ಪ್ರವಚನವನ್ನ ಆಲಿಸ್ತಾ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಅನೇಕ ದಿನಗಳೊಂದಿಗೆ ಸಾಗ್ತಾ ಇದ್ದೇವೆ. ಒಳ್ಳೆಯ ದೃಶ್ಯವನ್ನ ನೋಡೋದು ಒಂದು ಭಾಗ್ಯ, ಒಳ್ಳೆಯದನ್ನ ಕೇಳೋದು ಕೂಡ ಒಂದು ಭಾಗ್ಯ. ಅದರ ಜೊತೆಗೆ ಇಂತಹ ಪವಿತ್ರವಾಗಿರುವ ತಾಣಗಳಲ್ಲಿ ಕುಳಿತುಕೊಳ್ಳೋದು ಕೂಡ ಒಂದು ಬಹಳ ದೊಡ್ಡ ಸೌಭಾಗ್ಯ. ನಾನು ಯಾವಾಗಲೂ ಕೂಡ ಹೇಳುತ್ತಿರ್ತೇನೆ, ಯೋಗ್ಯವಾದ ಜಾಗದೊಳಗ ಕುಳಿತು ಯೋಗಿಯ ಜೀವನದ ಚರಿತ್ರೆಯನ್ನ ಆಲಿಸುವ ಒಂದು ಬಹಳ ದೊಡ್ಡ ಸಂದರ್ಭದಲ್ಲಿ ನಾವುಗಳು ಪಾಲ್ಗೊಂಡಿದ್ದೇವೆ. ಈಗಾಗಲೇ ಪುರಾಣ ಪ್ರಾರಂಭವಾಗಿ ಎಷ್ಟನೇ ದಿನ ತಾಯಿ ಇವತ್ತು? ಹೇಳ್ರಿ ಒಬ್ಬೊಬ್ರು ಯಾರಾದ್ರು. ನಾನು ನಿಮ್ಮನ್ನ ಯಾಕೆ ಮಾತಾಡಿಸ್ತೀನಿ ಹೇಳ್ರಿ? ಇಲ್ಲಿ ನನಗೊಬ್ಬವನಿಗೆ ಕೆಲಸ ಇಲ್ಲ, ನಂದು ನಿಮ್ದು ಇಬ್ಬರದು ಕೆಲಸ. ಇವತ್ತೆಷ್ಟನೇ ದಿನ? 10ನೇ ದಿನ. ಎಷ್ಟನೇ ದಿನ ಅಂದ್ರೆ ತಪ್ಪು ಹೇಳ್ದಾಗ ಮಾತ್ರ ಮಾತಾಡೋರು ನೀವು. ಆ ಶಿವಯೋಗಿಯ ಜೀವನ ಎಷ್ಟು ಅದ್ಭುತ ಅಂದ್ರೆ, ನಮ್ಮ ನಿಮ್ಮ ಜೀವನಗಳ ಕ್ಷಣಗಳಿಗಿಂತ ನಮ್ಮ ಬದುಕುಗಳಿಗಿಂತ ಬಹಳ ವಿಭಿನ್ನವಾದ ಬದುಕು ಒಬ್ಬ ಶಿವಯೋಗಿಯ ಜೀವನ. ನಮ್ಮಂತೆ ಬಾರರು, ನಮ್ಮ ನಿಮ್ಮಂತೆ ಇರರು, ನಮ್ಮ ನಿಮ್ಮಂತೆಯೂ ಹೋಗರು ಅಂತ ಹೇಳ್ತಾರೆ. ನರ ಈ ಜಗತ್ತಿಗೆ ಅನಿವಾರ್ಯವಾಗಿ ಬಂದ್ರ ಒಬ್ಬ ಗುರುವನ್ನ ಈ ಇಳೆ ಅಂದ್ರೆ ಈ ಭೂಮಿ ಅವಶ್ಯಕವಾಗಿ ಕರ್ಕೊಳ್ಳುತ್ತದೆ, ಬೇಡಿ ಕರ್ಕೊಳ್ಳುತ್ತದೆ. ಈ ಧರೆ ಯಾವಾಗ ಬಹಳ ಚಂದ ಆನಂದ ಪಡುತ್ತದೆ ಅಂದ್ರ, ಈ ಭೂಮಿ ಯಾವಾಗ ಬಹಳ ಸಂತೋಷ ಪಡುತ್ತದೆ ಅಂತ ಹೇಳಿದ್ರ, ಅದಕ್ಕೆ ಹೇಳ್ತಾರಲ್ಲ, ನೀ ನೊಲಿದು ಪಾದವ ನಿಟ್ಟ ನೆಲ ಸುಕ್ಷೇತ್ರ. ಇವತ್ತು ಮಾನವಿಲಿಂತ ಬರ್ಬೇಕಾದ್ರೆ ಬಹುಶಃ ಒಂದು 10-20 ಹಳ್ಳಿ ದಾಟಕೊಂಡೇ ನೀವು ಇಲ್ಲಿಗೆ ಬರ್ತೀರಿ. ದೂರ ರಾಯಚೂರ್ಲಿಂತ ಬರ್ಬೇಕಾದ್ರೆ 100 ಹಳ್ಳಿಗಳನ್ನು ದಾಟಿಕೊಂಡು ಬರ್ತೀರಿ. ಆದ್ರ ಎಲ್ಲ ಹಳ್ಳಿಗಳು ಹಳ್ಳಿಗಳಾಗಿದ್ರ, ಎಲ್ಲ ಕ್ಷೇತ್ರಗಳು ಕ್ಷೇತ್ರವಾಗಿದ್ರ, ಚೀಕಲ ಪರವಿಗೆ ಏನಂತ ಕರೀತಾರೆ ಅಂದ್ರೆ ಇದನ್ನ ಸುಕ್ಷೇತ್ರ ಅಂತ ಕರೀತಾರೆ. ಏನಂತಾರವ? ಯಾಕ? ಬಹಳ ದೊಡ್ಡ ಶ್ರೀಮಂತನ ಮಾಳಿಗೆ ಐತಿ ಅಂತ ಹೇಳಿದನ ಸುಕ್ಷೇತ್ರ ಅನ್ನೋದಿಲ್ಲ. ಒಬ್ಬ ಯೋಗ್ಯವಾದ ಯೋಗಿಯ ಜೋಳಿಗೆ ಇಲ್ಲಿ ಕಾರ್ಯ ಮಾಡ್ತದ, ಒಬ್ಬ ಗುರುಪಾದ ಇಟ್ಟಾನೆ ಅಂತ ಇದನ್ನ ಸುಕ್ಷೇತ್ರ ಅಂತ ಕರೀತಾರೆ. ಏನಂತಾರೆ ಇದನ್ನ? ಸುಕ್ಷೇತ್ರ. ಸಾಮಾನ್ಯವಾದ ಕ್ಷೇತ್ರವನ್ನ ಇವತ್ತಿನ ದಿನ, ಅದು ಇಂಥ ಕಲಿಯುಗದಲ್ಲಿ, ಇಂಥ ಸದ್ಯದ ಪರಿಸ್ಥಿತಿಯಲ್ಲಿಯೂ ಕೂಡ ಈ ವೈಭವಕ್ಕೆ, ಈ ವೈರಾಗ್ಯಕ್ಕೆ, ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಕೃತಿಗೆ ಕಾರಣ ಯಾರು ಅಂತ ಕೇಳಿದರೆ ಮಹಾಂತ ಮಹಾಶಿವಯೋಗಿಗಳು. ಮಹಾಂತ ಶಿವಯೋಗಿಗಳು ಅವರ ಜೀವನವನ್ನ ಕೇಳ್ತಾ ಕೇಳ್ತಾ ನಿತ್ಯವೂ ಸಾಗ್ತಾ ಅನೇಕ ವಿಚಾರಗಳನ್ನ ದರ್ಶನ ಮಾಡುತ್ತಾ ಬರ್ತಿದ್ದೇವೆ. ಬಹುಶಃ ಮೈಸೂರು ಭಾಗದ ಬೆಟ್ಟದಾಪುರದ ಆ ಶಿಶು ಬಾಲ್ಯದಲ್ಲಿಯೇ ಭಗವಂತನಾಗಿ ಈ ಜಗತ್ತಿನೊಳಗ ಲೀಲೆ ಮಾಡಿದ ಕಾರಣ ಆ ಮಹಂತನಿಗೆ ಬಾಲಲೀಲ ಯೋಗಿಗಳು ಅಂತ ಕರೀತಾರೆ. ನೆನಪಿದೆ ಎಲ್ಲ ತಾಯಿ, ನಿನ್ನೆ ಹೇಳಿದ್ದು ನಾನು.
ನೆನಪಿದೇನವ? ನೆನಪೈತಾ? ಯಾರಿಗೈತೆ ಕೈ ಹತ್ರ? ಒಬ್ರು ಯಾರ? ಆ ಮುದೇಕಿ ಎತ್ತೈತೆ. ಆ ಮುದೇಕಿ ನೆನಪಿಟ್ಕೊಳ್ರಿ. ನಿಮಗ್ ಕೈ ಅದಾವು, ಎತ್ತಕ್ ಭಯ. ಅರ್ಧಂಬರ್ಧ ನೆನಪಿದ್ರೆ ಅರ್ಧ ನೆನಪಿರೋದಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಾದ. ಯಾಕಂದ್ರೆ ನೀವು ಜಗ್ ಮರಿತೀರಿ ಅನ್ನೋದು ನನಗೆ ಗೊತ್ತದ. ಮೊನ್ನೆ ಯಾರೋ ಬೆಣಮಗಳು ಬಂದಿದ್ಲು, ಅಜ್ಜರೇ ನನಗೆ ಬಹಳ ಮರವೈತಿ, ಏನ್ ಮಾಡ್ಲಿ? ಅವು ಇವು ಬರ್ತಾವಲ್ಲ ಬಾದಾಮಿ, ರಾತ್ರಿ ನೆನೆ ಇಡು ಮುಂಜಾನೆ ತಿನ್ನು ಅಂತ ಹೇಳಿದ್ದೆ. ರಾತ್ರಿ ನೆನೆ ಹಾಕ್ಯಾಳ, ಮತ್ತ ಮುಂಜಾನೆ ಅಂತಕ್ ಬಂದಾಳ. ಅಜ್ಜರೇ ಬಾದಾಮಿ ನೆನೆ ಹಿಟ್ಟು ತಿನ್ನಂತ ಹೇಳಿದ್ರಲ್ಲ, ಬಾದಾಮಿ ನೆನೆ ಇಟ್ಟಿನಿ, ಅದು ಎಲ್ಲಿಟ್ಟಿನಂತ ಗೊತ್ತಾಗೋಲ್ತ ನನಗ. ಅಂಥದ್ರಾಗ ಇಂಥ ತಾಯಿ ಒಂದು ಮಾತು ಹೇಳ, ತಲೆಯೊಳಗ ಏನೇನು ಕೆಲಸಕ್ಕೆ ಬಾರದ ವಿಚಾರಗಳದವಲ್ಲ ಅವನ್ನೆಲ್ಲ ತೆಗೆದು ಬಿಡ್ರಿ. ಅವ ಹಂಗಂದಾನ, ಇವ ಹಿಂಗಂದಾನ, ನನಗ ಅವನ್ನ ಕಂಡ್ರೆ ಆಗಂಗಿಲ್ಲ, ಇವನ್ನೆಲ್ಲ ಸ್ಟೋರೇಜ್ ಖಾಲಿ ಮಾಡ್ಕೊಂಡ್ರೆ ಅಂದ್ರ ಆ ಜಾಗದೊಳಗೆ ಏನು ತುಂಬಬೇಕು? ಮಹಂತ ಶಿವಯೋಗಿಗಳ ಜೀವನ ಚರಿತ್ರೆ, ರುದ್ರಮುನಿ ತಾತನವರ ಜೀವನ ಚರಿತ್ರೆ ತುಂಬ್ರಿ. ನಿನ್ನ ತಲೆ ಅದು ವನ್ನ ಕಲಶವಾಗಿ ನಿನಗ ದರ್ಶನ ಆಗ್ತದ. ನಿನ್ನ ತಲೆಯೇ ನಿನಗ ಆಶೀರ್ವಾದ ಮಾಡ್ತದ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ, 3-4 ವಯಸ್ಸಿನಲ್ಲಿ ಶಿವನಿಗೂ ಅಧಿಕವಾಗಿರುವ ಲೀಲೆಯನ್ನ ಮಾಡದವರು ಮಹಂತ ಶಿವಯೋಗಿಗಳು. ಬಹುಶಃ ನಿನ್ನೆ ದಿನ ನೆನಪಿದೆ ಅಂತ ಅನ್ಕೊಳ್ತೇನೆ. ಅವರ ತಂದೆ ತಾಯಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಟ್ಟದ ಮೇಲೆ ಆ ಮಗುವಿನ ಪಾದ ಜಾರ್ತದೆ. ಜಾರಿದ್ದೇ ತಡ ನೇರವಾಗಿ ಬೆಟ್ಟದಾಪುರದ ಮಹಾಮಠದ ಪೂಜ್ಯರಾಗಿರುವ ಸಲಿಲಾಖ್ಯ ಮಹಾಪೂಜ್ಯರ ಪುಣ್ಯ ಪಾದಗಳಲ್ಲಿ ಮಗು ಬೀಳುತ್ತದೆ. ಗುರುಗಳು ಆ ಮಗುವಿನ ತೇಜಪುಂಜವನ್ನ, ಬ್ರಹ್ಮಚರ್ಯವನ್ನ, ಬ್ರಹ್ಮ ತೇಜಸ್ಸನ್ನ ನೋಡಿ, ಅವನ ಮುಖದ ಚರ್ಯವನ್ನ ನೋಡಿ ಹೇಳುತ್ತಾರೆ, ಇವ ಸಾಮಾನ್ಯವಾದ ಶಿಶುವಲ್ಲ, ಜಗತ್ತನ್ನೇ ಬೆಳಗೋದಕ್ಕಂತ ಬಂದ ಮಗ. ಇವ ನಿಮ್ಮ ಮನೆಯೊಳಗ ಒಂದು 3-4 ವರ್ಷಗಳ ಕಾಲ ಇರ್ಲಿ ಅಂತ ಅವರ ತಾಯಿಯ ಮಡಿಲೊಳಗ ಗುರುಗಳು ಹಾಕ್ತಾರೆ. ಆ ಮಗುವಿಗೆ ಸಲಿಲಾಖ್ಯ ಗುರುಗಳ ನೇತ್ರ ಪರುಷದ ಕೃಪೆಯಾಯಿತು. ಬಹಳ ಚಂದ ಕೇಳಿರ್ತಾಯಿ. ಇವತ್ತೇನು ಹಾಲ್ವಿ ಮಹಂತ ಶಿವಯೋಗಿಗಳ ಮಠ, ಇವತ್ತು ರುದ್ರಮುನಿ ಶಿವಯೋಗಿಗಳ ಮಠ, ಏನು ಮಹಂತ ಶಿವಯೋಗಿಗಳು ಅಂತ ಕರಿತೇವೆ. ಒಬ್ಬ ಮಹಂತ ಶಿವಯೋಗಿಯಾಗಿ ಜನಮಾನಸದಲ್ಲಿ ಇವತ್ತಿಗೂ ಕೂಡ ನೆಲೆ ನಿಂತಿದ್ದಾರೆ ಅಂತಂದ್ರ ಕಾರಣ ಈ ತ್ಯಾಗದ ಕ್ಷಣ, ತ್ಯಾಗದ ಜೀವನ. ಬೆಟ್ಟದಡಿಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಗುರುವಿನ ಪಾದವನ್ನು ಮುಟ್ಟಿ ಮಗುವನ್ನು ಎತ್ತುಕೊಂಡು ಕಣ್ಣೀರನ್ನು ಬರೆಸಿಕೊಂಡು ಆನಂದವಾಗಿ ಮನೆ ಕಡೆ ಬರ್ತಾರೆ. ಸಾವಿನ ದವಡೆಯಲ್ಲಿ ಇದ್ದ ಮಗ ಸಾವನ್ನ ಗೆದ್ದ ಅಂತ ತಿಳ್ಕೊಂಡು ಇಡೀ ಊರಿಗೆ ಆ ಮಗುವನ್ನ ಆನಂದವಾಗಿ ಪ್ರೀತಿಸ್ತದೆ. ತಾಯಿ ಯಾರಿಗೆ ಬಹಳ ಖುಷಿ ಆಗೋದಿಲ್ಲ? ನಿನ್ನ ಮಗ ಬಹಳ ಶಾಣೆ ಅದಾನಂತ ಹೇಳಿ ಒಬ್ಬ ಸಾಮಾನ್ಯವಾದ ಶಿಕ್ಷಕ ಏನಾದ್ರೂ ನಿನ್ನ ಮಗ, ನೀವು ಆ ಕಡೆ ಶಾಲೆ ಕಡೆ ಹೋದಾಗ ನಿನ್ನ ಮಗ ಬಹಳ ಚಂದ ಕಲಿತಾನೆ ಅಂತಂದ್ರ ಊರು ತುಂಬಾ, ಓಣಿ ತುಂಬಾ ಹೇಳ್ಕೊಂಡು ಬರ್ತಾಳ ತಾಯಿ, ನನ್ನ ಮಗ ಹಂಗ ಓದ್ತಾನ, ನನ್ನ ಮಗ ಹಿಂಗ ಓದ್ತಾನ. ಮತ್ತ ಶಿವನ, ಹರನ, ಕರುಣದ, ಅಮೃತದ ಅಂಶವೇ ಶಿಶುವಾಗಿ ಜನ್ಮ ತಾಳಿರುವ ಆ ಮಗುವಿಗೆ ಏನೆಲ್ಲ ಪ್ರೇಮತ್ವವನ್ನ ಧಾರೆ ಎರೆದಿರ್ಲಿಕ್ಕಿಲ್ಲ ತಾಯಿ. ಮಗು ಬಾಲ್ಯದೊಳಗ ಯಾವುದ್ರೊಳಗ ಕಳೀತದೆ ಅಂದ್ರ ಬಾಲ್ಯಾವಸ್ಥ ಕ್ರೀಡಾಸಕ್ತ, ಆಟ ಪಾಠಗಳಲ್ಲಿಯೇ ಮಗು ಬಾಲ್ಯವನ್ನ ಮುಗಿಸಿ ಬಿಡುತ್ತದೆ. ಆದ್ರ ಕ್ರೀಡಾಸಕ್ತನಾಗಲಿಲ್ಲ, ಬಾಲ್ಯದಲ್ಲಿಯೇ ಮಹಾಂತೇಶ ಧ್ಯಾನಾಸಕ್ತನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡದ. ಯಾಕ ಧ್ಯಾನಾಸಕ್ತನಾದ ಅಂದ್ರ ಅವನಿಗೆ ಜ್ಞಾನವಿದ್ದ ಕಾರಣ. ಜ್ಞಾನ ಧ್ಯಾನವನ್ನ ಕಲಿಸ್ತದೆ ಹೊರತು ಯಾವತ್ತೂ ಕೂಡ ಕೆಟ್ಟ ವಿಚಾರಗಳನ್ನ ತಲೆಯೊಳಗೆ ಬಿಟ್ಟುಕೊಳ್ಳೋದಿಲ್ಲ.
ಒಳ್ಳೆಯ ನುಡಿ, ಒಳ್ಳೆಯ ನಡೆ, ಒಳ್ಳೆಯ ಪರಿಸರ, ತಂದೆ ತಾಯಿಗಳ ಸಂಸ್ಕಾರ, ಸಲಿಲಾಖ್ಯ ಗುರುಗಳ ಅಮೃತದ ವಾಣಿಯ ಆಶೀರ್ವಾದ, ಅಮೃತ ಹಸ್ತದ ಸ್ಪರ್ಶ, ನೋಟ ಪರುಷದ ಕೃಪೆ, ಇವೆಲ್ಲವೂ ಕೂಡ ಮಹಾಂತೇಶನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಸಣ್ಣ ವಯಸ್ಸಿನಲ್ಲೇ ತಂದು ಬಿಡುತ್ತು. ನೋಡ್ರಿ, ದೊಡ್ಡ ಬದಲಾವಣೆ ಸಣ್ಣ ವಯಸ್ಸು. 4-5 ವರ್ಷ. ಎಷ್ಟು ತಾಯಿ? ಎಷ್ಟವ? 5 ವರ್ಷ. ನಿಮ್ಮ ಮಕ್ಕಳನ್ನ ಇನ್ನೂ ನೀವು ಶಾಲೆಗೆ ಹಾಕಿರೋದಿಲ್ಲ. ಅದ್ಯಾವುದೋ KG ಅಂತವಲ್ಲ. ಯಾವ KG? ನೋಡ್ರಿ, ನೀವು KG ಇದ್ದಾಗಲೇನೆ ಮಹಾಂತೇಶ ಒಬ್ಬ ಗುರೂಜಿನ ಉಡ್ಕೊಂಡಿದ್ದ. ಒಬ್ಬ ಯೋಗ್ಯವಾದ ಗುರು ಸಿಗೋದು, ಒಳ್ಳೆಯ ತಾಯಿ ಸಿಗೋದು, ಒಳ್ಳೆಯ ಮನೆಯೊಳಗೆ ಹುಟ್ಟೋದು ಕೂಡ ಒಂದು ಮಗುವಿನ ಪುಣ್ಯ. ಯಾಕೆ ಅಂದ್ರೆ ತಾಯಿಯಾದವಳು ಮಕ್ಕಳಿಗೆ ಮೂಲವಾಗಿ ಏನನ್ನ ಕಲಿಸಬೇಕಲ್ಲ, ಅದನ್ನ ಕಲಿಸಿದ್ರೆ ಮಾತ್ರ ತಾಯಿ. ಆ ಮಗು ಬೆಳೀತಾ ಬೆಳೀತಾ ಅವನ ಬದಲಾವಣೆಗಳು, ಲಕ್ಷಣಗಳು ಏನಾದವು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲ ಮಕ್ಕಳಂತೆ ಆಟವಾಡ್ಲಿಲ್ಲ ಮಹಾಂತೇಶ. ಎಲ್ಲರಂತೆ ಹಠ ಮಾಡುವ ಮಗನಾಗಲಿಲ್ಲ, ಎಲ್ಲರಂತೆ ಕೀಟಲೆ ಮಾಡುವ ಮಗನಾಗಲಿಲ್ಲ, ಎಲ್ಲರಂತೆ ಎಡರು ತೊಡರುಗಳನ್ನ ಮಾಡತಕ್ಕಂಥ ಮಗ ಆಗಲಿಲ್ಲ. ತನ್ನದೇ ಆಗಿರುವ ಲಯದೊಳಗೆ ಬದುಕುವ ಶಿಶುವಾಯಿತು ಆ ಕೂಸು. ಅವನ ನಡವಳಿಕೆಯೇ ಬೇರೆ, ಅವನ ಮಾತಿನ ತಾತ್ಪರ್ಯಗಳೇ ಬೇರೆ. ಹಸಿವಿಗಾಗಿ ಅಳುವವನಲ್ಲ, ತೃಷೆಗಾಗಿ ಬೇಡುವವನಲ್ಲ, ಹಸನ ವ್ಯಸನಗಳಿಗೆ ಚಿಂತಿಪನಲ್ಲ. ಹೆಂಗಾದ ಅಂತಂದ್ರ ಬಾಲ ಯೋಗಿಯ ರೂಪದೊಳಗ ಆ ಮನೆಯೊಳಗ ಬೆಳೆಯೋದಕ್ಕೆ ಪ್ರಾರಂಭ ಮಾಡದ. 7 ವರ್ಷಗಳು ತುಂಬಿದವು. ಅವರ ತಂದೆಗೆ ಎಲ್ಲೋ ಒಂದು ಕಡೆ ನನ್ನ ಮಗ ಲೋಕದಂತೆ ಮಗನಲ್ಲ ಗೋಚಾರ. ಅದು ನಡವಳಿಕೆ ಬದಲಾಗ್ತದ. ಒಬ್ಬೊಬ್ಬರ ನಡವಳಿಕೆ ಒಂದೊಂದ್ ತರ ಇರುತ್ತದೆ. ಅವನಿಗೆ ಯಾವುದೇ ಪಾಠ ಮಾಡುವ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಎಲ್ಲ ವಚನಗಳನ್ನ ತನ್ನಿಂದ ತಾನೇ ಹೇಳತಕ್ಕಂತಹ ಭಾವ ಮಹಾಂತೇಶನಲ್ಲಿ ಹುಟ್ಟುಕೊಳ್ಳುತ್ತು 5, 6, 7 ವರ್ಷಗಳಲ್ಲಿ. ದೊಡ್ಡ ದೊಡ್ಡ ಅಲ್ಲಮನ ಬೆಡಗಿನ ವಚನಗಳನ್ನ ಬಿಡಿಸುವ ಜ್ಞಾನ ತನ್ನಿಂದ ತಾನೇ ಆ ಮಗುವಿಗೆ ಉದಯವಾಗ್ತದೆ. ಅತ್ಯಂತ ಪ್ರೇಮದ ನುಡಿಗಳು. ಯಾರೇ ಮನೆಗೆ ಬಂದಿದ್ದಾರೆ ಅಂತಂದ್ರೆ ಮಾತಿನೊಳಗೆ 2 ಅದಾವ. ಒಂದು ಅರ್ಥಪೂರ್ಣವಾಗಿರೋದು, ಇನ್ನೊಂದು ವ್ಯರ್ಥವಾಗಿರೋದು. ಬಹಳ ಮಾತಾಡೋದಕ್ಕಿಂತ 1-2 ಮಾತು ಕಡಿಮೆ ಆಡೋದ್ರ ಚಿಂತೆ ಇಲ್ಲ. ಒಂದಿಷ್ಟು ಒಳ್ಳೆ ಮಾತಾಡೋದೇನದಲ್ಲವ, ಅದು ಬಹಳ ಒಳ್ಳೇದು. ನಾನು ಯಾವಾಗ್ಲೂ ಕೂಡ ಹೇಳ್ತಿರ್ತೀನಿ, ಶುಗರ್ ಬಂದೈತಿ, BP ಬಂದೈತಿ ಅಂದ್ರೆ ಅನ್ನ ಬಿಡ್ತಿರ್ತಾರೆ. ಅನ್ನಗಿನ್ನ ಬಿಡಕ್ ಹೋಗ್ಬೇಡ್ರಿ, ಒಂದಿಷ್ಟು ಮಾತಾಡೋದು ಬಹಳ ಕಡಿಮೆ ಮಾಡ್ರಿ. ಏನ್ ಕಡಿಮೆ ಮಾಡ್ಬೇಕು? ಮುಂಜಾನೆ 5 ಗಂಟೆಲಿಂದ ಚಲೋ ಮಾಡ್ತೀರಿ ನೀವಲ್ಲ, ನಾನು ನಂದು ಕೂಡ ಹೇಳ್ತಿದ್ದೀನಿ. ಮಾತಾಡ್ತೀವಿ, ಬೆಳಕು ಹರಿಯೋತನೂ ಮಾತಾಡ್ತೀವಿ. ಆದ್ರೆ ಆ ಮಾತುಗಳು ಹೆಂಗಿರ್ತವೆ ಅಂತಂದ್ರೆ ಯಾವ ಪ್ರಯೋಗಕ್ಕೆ ಬರೋದಿಲ್ಲ, ಪ್ರಯೋಜನಕ್ಕೂ ಬರೋದಿಲ್ಲ. ಅದಕ್ಕೆ ಅವ್ರು ಬರೋದ್ರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಹಾಂತೇಶ ಏನಾದ್ರೂ ಮಾತಾಡಿದಾನೆ ಅಂದ್ರ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಹಾಗಿರುತ್ತಿದ್ವು ಅವನ ಮಾತುಗಳು. ಒಂದಿಷ್ಟು ಜನ ಬೆಟ್ಟದಾಪುರಾಗ ಏನನ್ನ ಕತ್ತಿದ್ರು, ಸ್ವಲ್ಪ ಇವನಿಗೆ ಮಹಾಂತೇಶಿಗೆ ಹುಚ್ಚು ಬಂದೈತೆ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಯಾವ್ದಾದ್ರೂ ಗುಡಿ ಕಂಡ್ತು ಅಂದ್ರೆ ಅಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತುಕೊಂಡು ಬಿಡುತ್ತಿದ್ದ. ಇದು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯಲ್ಲಿಯೂ ಕೂಡ ಬರ್ತದೆ. ಅವರು ಮಲಗಿದ್ರೆ ಸಾಕು ಧ್ಯಾನಾವಸ್ಥೆಗೆ ಹೋಗಿ ಬಿಡ್ತಿದ್ರು. ಯಾಕಂದ್ರೆ ಅದರ ಅಭಿರುಚಿ ಇದ್ದವರು ತಾನಾಗಿ ಅತ್ತ ಕರ್ಕೊಂಡು ಹೋಗ್ತದೆ. ಯಾವ್ದಾದ್ರೂ ವೃಕ್ಷ ಗಿಡ ಕಂಡ್ರೆ ಸಾಕು ಅದ್ರ ಕೆಳಗಡೆ ಹೋಗೋದು, ಕುಂತ್ಕೊಂಡು ಬಿಡೋದು. ಅವರ ತಾಯಿ ಗಿರಿಜಾಂಬೆ ಇಡೀ ಊರು ತುಂಬಾ ಹುಡುಕಾಡಬೇಕು, ನನ್ನ ಮಗ ಎಲ್ಲದಾನ, ನಿಮ್ಮನೆಗದಾನ. 3 ದಿನ ಆದ್ರೂ ಕೂಡ ಆ ಗಿಡ ಬಿಟ್ಟು ಎದ್ದು ಬರ್ತಾ ಇರ್ಲಿಲ್ಲ ಮಹಾಂತೇಶ. ಇದು ಒಂದು ದೊಡ್ಡ ಸವಾಲಾಯ್ತು. ಹೆಂಡತಿ ಗಂಡನಿಗೆ ಹೇಳುತ್ತಾಳ, ಅಲ್ರಿ
ನೋಡ್ರಿ, ಊರಾಗ 7 ವರ್ಷದ ಕೂಸು ಅನ್ನ ಬೇಕು, ನೀರ್ ಬೇಕು, ಸಾರು ಬೇಕು, ನನಗ ಅದು ಬೇಕು, ಇದು ಬೇಕಂತ ಕಣ್ಣೀರಿಟ್ಟು ಕಾಡಿಸಿ ಪೀಡಿಸ್ತವ. ನಮ್ಮ ಮಗ ಏನ್ರಿ, ಒಂದು ದಿನ ನನ್ನ ಹತ್ರ ಬಂದು ಅನ್ನ ಬೇಕು ಅಂತ ಕೇಳದವನಲ್ಲ, ನನಗ ಹಸಿವಾಗಿದೆ ಅಂತ ಅಂದವನಲ್ಲ. ಎಲ್ಲಿ ಗಿಡ ಕಾಣುತ್ತದ, ಎಲ್ಲಿ ಗುಡಿ ಕಾಣುತ್ತವ, ಅಲ್ಲಿ ಕಣ್ಣು ಮುಚ್ಚಿ ಕುಳಿತ ಅಂದ್ರ 3 ದಿನ ಆದ್ರೇನು, ವಾರ ಆದ್ರೇನು, ನೀರು, ಅನ್ನ, ಆಹಾರ ಏನು ಇಲ್ಲಲಾರದಂಗ ಕೂಡುತ್ತಾನಲ್ಲ. ನಮ್ಮ ಮಗನಿಗೆ ಏನಾಗೈತಿ? ಅವಾಗ ಬಹಳ ಜ್ಞಾನಿಗಳು ಶಿವಮೂರ್ತಿ ಏನವರು ನೋಡು, ಮಹಾಂತೇಶ ಅನ್ನ ಬೇಕು ಅಂತ ಕೇಳುವವನಲ್ಲ, ಈ ಜಗತ್ತಿನೊಳಗ ಹಸಿದ ಕೋಟಿ ಕೋಟಿ ಒಡಲುಗಳಿಗೆ ಅನ್ನ ಹಾಕುವ ಸಮರ್ಥ ಗುರುವಾಗಿ ಜಗತ್ತನ್ನ ಬೆಳಗತಕ್ಕಂತಹ ಶಕ್ತಿ ಅವನೊಳಗದ. ಅರ್ಥ ಮಾಡ್ಕೋ, ಇವ ನಮ್ಮ ಮಗ ಅಲ್ಲ, ಇವ ಸಮಾಜದ ಮಗನಾಗಿ ಜಗತ್ತನ್ನ ಬೆಳಗುತ್ತಾನೆ. ಅವನ ದಾರಿಗೆ ಬಿಟ್ಟು ಬಿಡೋಣ. ಯಾಕೆ ಅಂದ್ರೆ ತಾಯಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಂಥ ವೈರಾಗ್ಯ ಅಂದ್ರೆ ಒಂದು ಮೋಹ ಇದ್ದೇ ಇರುತ್ತದ ಅಲ್ರಿ. ಗುರುಗಳು ಏನೋ ಹೇಳಿದ್ರು ಬಿಟ್ಟು ಬಿಡ್ರಿ ಅಂತ, ಆದ್ರ ಮಗನನ್ನ ಹೆಂಗ ಕಳಿಸೋದಕ್ಕೆ ಸಾಧ್ಯ? ಹೌದಿಲ್ಲವಾ? ಈಗ ಮಠಕ್ಕೆ ಬಂದಿರಿ ನೀವು, ಪಟ್ಟಿ ಕೊಡ್ರು ಅಂದ್ರೆ ಕೊಡ್ತೀರಿ, ಪಾಪ ಎಲ್ಲರೂ ಕೊಡ್ತೀರಿ, ಸೇವಾ ಮಾಡ್ತೀರಿ. ಅಕ್ಕಿ ಇಲ್ಲ ಅಂದ್ರೆ ಅಕ್ಕಿ ಕೊಡ್ತೀರಿ, ಜೋಳ ಇಲ್ಲ ಅಂದ್ರೆ ಜೋಳ ಕೊಡ್ತೀರಿ. ಹಿಂಗ್ರಿ ಏನಾದ್ರು ಮಾಡ್ತೀವಿ ಅಂದ್ರ ಸಂಪತ್ತು ಕೊಡ್ತೀರಿ, ಬೇಕಾದ್ದು ಕೊಡ್ತೀರಿ, ಹೊಲ ಕೊಡ್ತೀರಿ, ಮನೆ ಕೊಡ್ತೀರಿ. ಆದ್ರ ಹಡದ ಮಗನ್ನ ಕೊಡಂದ್ರ ಯಾರ ಕೈ ಹತ್ರವ ಕೊಡೋರು? ಕೊಡ್ತೀರ? ನೋಡೊಬ್ಬರು ಕೂಡ ತಲೆ ಆಡಿಸಂಗಿಲ್ಲ. ಆಡಿಸ್ತೀರ? ನಿಮ್ಮ ತಲೆಯಾಗ ಎಲ್ಲರಿಗೂ ಮಕ್ಕಳನ್ನ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ನನ್ನ ಮಗ ಮದುವೆ ಆಗಬೇಕು, ಚಂದ ಮನಿ ತುಂಬ ಮಕ್ಕಳು ಇರಬೇಕು, ಆ ಮಕ್ಕಳನ್ನ ಎತ್ಕೊಂಡು ನಾವು ಆಟ ಆಡಬೇಕು, ನನ್ನ ಮಗ ನನ್ನ ಒದ್ದು ಹೊರಗೆ ಹಾಕಿದ್ರು ಚಿಂತಿಲ್ಲ, ನಾ ಒಟ್ಟು ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು. ಆದ್ರ ಇಲ್ಲಿ ಎಂಥ ಪರಿಸ್ಥಿತಿ ಅಂದ್ರೆ, ಗಿರಿಜಾಂಬೆಗೆ ಆ ಕುವರನ ರೂಪ ಬರೀತಾರ ಕವಿಗಳು. ಅವ ಹೆಂಗಿದ್ದ ಅಂದ್ರ, ಚಂದ್ರನ ತುಂಬಿದ ಹುಣ್ಣಿಮೆಯ ಚಂದ್ರನ ಬೆಳದಿಂಗಳ ಕಳೆಯನ್ನು ಹೊತ್ತು ಹುಟ್ಟಿದ ಪುರುಷ ಅವ ಮಹಾಂತೇಶ. ಅಷ್ಟು ಚಂದ ಇರತಕ್ಕಂಥ ಕೂಸದು. ಕೊಡ್ಬೇಕಲ್ಲ ಮಠಕ್ಕ. ದೊಡ್ಡ ಸಮಸ್ಯೆ ಆಯ್ತು ತಾಯಿಗೆಲ್ಲೋ ಒಂದು ಕಡೆ. ಗುರುಗಳು ಕಣ್ಣಿಗೆ ಬಿದ್ದ ಅಂದ್ರೆ ಗುರುಗಳು ಮಗನನ್ನ ಕರ್ಕೊಂಡು ಹೋಗಿ ಬಿಡ್ತಾರ, ಅವರು ನಮಗ ಮತ್ತೆ ಬಿಡೋದಿಲ್ಲ. ಹೆಂಡತಿಯನ್ನ ಕುಂದಿರಿಸಿ ಎಲ್ಲ ವಿಚಾರವನ್ನ ತಿಳಿಸಿ ಹೇಳಿ 8 ವರ್ಷಗಳು ಆ ಮಗುವಿಗೆ ತುಂಬುತ್ತವೆ. 8 ವರ್ಷದ ನಂತರ 8 ವರ್ಷಗಳಾದಾಗ ಸಲಿಲಾಖ್ಯ ಗುರುಗಳ ಹತ್ರ ಅವರ ತಂದೆಯಾಗಿರ್ತಕ್ಕಂಥವರು ಮಹಾಂತೇಶನ ತಂದೆಯವರು ಹೋಗಿ ಭಿನ್ನಹವನ್ನ ಮಾಡ್ತಾರೆ. ಬುದ್ಧಿ, ನಿಮ್ಮ ವಾಣಿಯಂತೆ ನಿಮ್ಮ ಪಾದದ ಕೃಪೆಯಿಂದ ಮತ್ತೊಮ್ಮೆ ಜನ್ಮ ಪಡೆದ ನನ್ನ ಮಗ ಮಹಾಂತೇಶ ಇವತ್ತು 8 ವರ್ಷಗಳು ತುಂಬಿದವೆ. ಅವನಿಗೆ ದೀಕ್ಷೆಯ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ನಿಮ್ಮ ಅಪೇಕ್ಷೆಯಂತೆ ನೀವುಗಳೇ ಬಂದು ನನ್ನ ಮಗ ಮಹಾಂತೇಶನಿಗೆ ದೀಕ್ಷೆಯನ್ನು ಕೊಡಬೇಕು, ಲಿಂಗ ದೀಕ್ಷೆಯನ್ನು ಕೊಡಬೇಕು. ಅಯ್ಯಾಚಾರ. ಎಷ್ಟನೆಯ ವರ್ಷಕ್ಕೆ ತಾಯಿ? ಎಷ್ಟನೇ ವರ್ಷ? 8ನೆಯ ವರ್ಷ. ಸಲಿಲಾಖ್ಯ ಗುರುಗಳಿಗೆ ಎಲ್ಲಿಲ್ಲದ ಆನಂದ ಆಯಿತು. ಹೌದಾ? 8 ವರ್ಷಗಳು ತುಂಬಿದ್ವಾ ನಿಮ್ ಮಗನಿಗೆ? ಹೌದ್ರ ಬುದ್ಧಿ, ನೀವು ಬರಬೇಕು, ದೀಕ್ಷಾ ಕೊಡಬೇಕು. ಇರೋ ಒಬ್ಬ ಮಗ, ಅವ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾವು ಪಡೆದೇವೆ. ಆದರ ಪಡೆದಿರುವ ಮಗನನ್ನ ಮತ್ತೆ ನಾವು ನಿಮಗೆ ಉಷೆಯಾಡಿ ಕಳ್ಕೊಳ್ಳೋದಿಲ್ಲ. ನೀವು ಹೆಂಗ್ ಹೇಳಿದಿರಿ ಹಂಗೇ ನಮ್ಮ ಮಗ ಬೆಳೆದಿದಾನ. ಅವನಿಗೆ ನೀವೇ ದೀಕ್ಷೆ ಕೊಟ್ಟು ಮುಂದಿನ ಹಾದಿಯನ್ನ ನೀವು ಹೆಂಗ್ ಹೇಳ್ತೀರಿ, ನಾವು ಹಂಗ ಮಾಡ್ತೀವಿ ಅಂತ ತಂದೆ ತಾಯಿಗಳು ತಂದೆಯವರಿಗೆ ನಮಸ್ಕಾರ ಮಾಡ್ತಾನೆ. ಒಂದು ಶುಭ ಮುಹೂರ್ತವನ್ನು ನೋಡಿದ್ರು ಗುರುಗಳು. ಇಂಥ ದಿನ ನಾನು ನಿಮ್ಮ ಮನೆಗೆ ಬರ್ತೇನೆ. ಆವತ್ತಿನ ದಿನ ಮಹಾಂತೇಶನಿಗೆ ಅಯ್ಯಾಚಾರ ದೀಕ್ಷೆಯನ್ನ ನಾವು ಮಾಡುತ್ತೇವೆ. ಎಷ್ಟು ಅದ್ಭುತವಾದ ಒಂದು ಪ್ರಕ್ರಿಯೆ ಇದು. ಗುರುವಿನ ಸಾಧನೆಯನ್ನ ಮಂತ್ರದ ಮುಖಾಂತರವಾಗಿ ಶಿಷ್ಯನಿಗೆ ಪ್ರೇರಣೆ ಮಾಡೋದು ದೀಕ್ಷಾ ಅಂದರೆ.
ಶಿಷ್ಯನ ಜ್ಞಾನದ ಉದಯಕ್ಕಾಗಿ ಮಂತ್ರವನ್ನ ಕರ್ಣದೊಳಗ ಅತ್ಯದ್ಭುತವಾಗಿರುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಒಬ್ಬ ಗುರು ಶಿಷ್ಯನ ಕಿವಿಯೊಳಗ ಹಾಕದ ಅಂತಂದ್ರ ಆ ದೇಹ ಬ್ರಹ್ಮಪಿಂಡವಾಗಿ ಮಂತ್ರಪಿಂಡವಾಗಿ ಶಿವಯೋಗದ ಪಿಂಡವಾಗಿ ಜ್ಞಾನ ಪಿಂಡವಾಗಿ ಪರಿವರ್ತನೆ ಆಗ್ತದ. ಅಂದಿನಿಂದ ಅವ ಒಬ್ಬ ಶಿವಸ್ವರೂಪಿಯಾಗಿ ಜಗತ್ತನ್ನ ಬೆಳಗುತ್ತಾನೆ. ಇದಕ್ಕ ದೀಕ್ಷಾ ಅನ್ನುವ ಹೇಳಬೇಕಂದ್ರ ಅಜ್ಞಾನವನ್ನ ತೊಡೆದು ಜ್ಞಾನವನ್ನು ಕೊಡುವ ದೊಡ್ಡ ಅದ್ಭುತದ ಕ್ಷಣ. ಒಪ್ಪುಕೊಂಡ್ರು ಗುರುಗಳು. ಸಮಯ ಬಂತು, ಮನೆಗೆ ಬಂದದ್ದೇ ಹೇಳಿದ್ರು. ಶಿವಮೂರ್ತಿ ಅಯ್ಯನವರು ಹೇಳಿದ್ರು ಹೆಂಡತಿಗೆ, ನೋಡು ಇಂಥ ದಿನ ಕೊಟ್ಟಿದ್ದಾರೆ, ಈ ಶುಭ ಮುಹೂರ್ತದೊಳಗ ನಮ್ಮ ಮಗನಿಗೆ ದೀಕ್ಷಾ ಸಂದರ್ಭ ಅದ, ಎಲ್ಲರೂ ಆನಂದವಾಗಿ ದೀಕ್ಷೆಯನ್ನ ಮಾಡೋಣ ಅಂತ ಹೇಳಿ ಆ ಪ್ರೇಮ ತುಂಬಿದ ಮಗನ ದೀಕ್ಷೆಯ ಕಾರ್ಯಕ್ರಮಕ್ಕೆ ಇಡೀ ಬೆಟ್ಟದಾಪುರದ ಶಿವಪುರದ ಸುತ್ತಮುತ್ತಲಿನ 10 ಹಳ್ಳಿಯ ಜನರಿಗೂ ಆಹ್ವಾನವನ್ನ ಕೊಟ್ಟು ಎಲ್ಲ ಬಂಧು ಬಾಂಧವರು ಬೀಗರು ಎಲ್ಲರನ್ನ ಕರೆಸಿದ್ರು ಅವರು. ಯಾಕೆ? ಅದೇ ಮೊದಲನೆಯ ಕಾರ್ಯಕ್ರಮ ಅವ್ರ ಮನೆಯೊಳಗ. ಯಾರ ಮನೆಯೊಳಗ? ಗಿರಿಜಾಂಬೆಯ ಮನೆಯೊಳಗ ಮೊಟ್ಟ ಮೊದಲನೆಯ ಕಾರ್ಯಕ್ರಮ. ಇನ್ನೂ ಒಂದು ಹೇಳಬೇಕಂತಂದ್ರ ದೀಕ್ಷಾ ಅಂದ್ರ ಅದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ. ನೀವು ಬಹಳ ವೈಭವದಿಂದ ಯಾವುದು ಮಾಡ್ತೀರವ? ಸಾಲ ಮಾಡಿ ಏನ್ ಮಾಡ್ತೀರಿ? ಮದುವೆ. ಜೋರಾಗಿ ಹೇಳ್ರದನ. ಮದುವೆ ಏನು? ಮದುವೆ ಮಾಡ್ತೀರಿ, ಟೆಂಟಿಗೂ ಸಾಲ ಮಾಡಿರ್ತೀರಿ, ವರದಕ್ಷಿಣೆಗೂ ಸಾಲ ಮಾಡಿರ್ತೀರಿ, ಗಾಡಿ ಬಾಡಿಗೆ ಬಿಡೋಕ್ಕೂ ಸಾಲ ಮಾಡಿರ್ತೀರಿ, ಕೊನೆ ಪಕ್ಷ ಆ ಹುಡುಗಿಗೆ ಸೀರೆ ತರೋಕ್ಕೂ ಹುಡುಗ ಕೋರ್ಟ್ ತರೋಕ್ಕೂ ಕೂಡ ಸಾಲ ಮಾಡೇ ತಂದಿರ್ತೀರಿ. ಸಾಲ ಮಾಡಿದ್ರು ಚಿಂತಿಲ್ಲ, 100 ವರ್ಷ ಸುಖವಾಗಿದ್ರು ಪರವಾಗಿಲ್ಲ. ಈಗ ಬೆಂಗಳೂರಾಗ ಇನ್ನೊಂದು ಸ್ಕೀಮ್ ಬಂದತ್ತಾಯಿ, EMI ಮೇಲೆ ಮನೆ ಕಟ್ತಾರಲ್ಲ, ಹಂಗ EMI ಮೇಲೆ ಮದುವೆ ಮಾಡಿಸ್ಕೊಡಕತ್ತಾರಿ. 5 ಲಕ್ಷದೊಂದು ಪ್ಯಾಕೇಜ್ ಬೇರೆ, 10 ಲಕ್ಷದೊಂದು ಪ್ಯಾಕೇಜ್ ಬೇರೆ. ನೀವೇನಾದ್ರೂ 5 ಲಕ್ಷದ ಪ್ಯಾಕೇಜ್ ತಗೊಂಡು ಮದುವೆ ಆದ್ರೆ ಇನ್ನೂ ಒಂದು ವಿಶೇಷ ಏನಂದ್ರೆ 2 ಕಂತು ಮುಗಿದಿರಂಗಿಲ್ಲ, ಆಗ್ಲೇ ಡಿವೋರ್ಸ್ ಆಗಿರ್ತಾರೆ ಅವ್ರು. ಆಕಿ ಒಂದು ಕೋರ್ಟ್ನಾಗ ನಮಗ ಮದುವೆ ದೊಡ್ಡ. ನಿಮಗೆ ಇನ್ನೂ ಒಂದು ಗೊತ್ತಿರಲಿ, ಮದುವೆಯೂ ಒಂದು ತರದ ದೀಕ್ಷೆಯೇ. ಇದನ್ನು ಮದುವೆಯೂ ಒಂದು ತರದ ದೀಕ್ಷೆಯೇ, ದೀಕ್ಷೆಯೂ ಒಂದು ತರದ ಮದುವೆಯೇ. ನಿಮಗೇನು ಬಹಳ ದೊಡ್ಡದು ಅಂತಂದ್ರೆ ಮದುವೆಯನ್ನ ಸಂಭ್ರಮವಾಗಿ ಮಾಡಿಬಿಟ್ಟಿವಿ ಅಂತಂದ್ರೆ ಅದು ಬಹಳ ಆನಂದವಾಗಿರುತ್ತದ. ಅದು ನಮ್ಮ ಜೀವನದ ಸಾಧನೆ ಅಂತ ನಾವು ಹೆಂಗ ಅನ್ಕೊಳ್ತೀವೋ ಅದು ನಿಜವಾಗಿರ್ತಕ್ಕಂಥ ಪ್ರೇಮ ತುಂಬಿದ ಮಗನಿಗೆ ವೈಭವದಿಂದ ಮಾಡಬೇಕು ಅನ್ನೋದು ಅವರ ತಂದೆಯ ಒಂದು ಕನಸು. ಎಲ್ಲವನ್ನ ಮನೆಯೊಳಗ 16 ತರದ ಸಿಹಿ ತಿನಿಸುಗಳನ್ನ ಮಾಡಿ ಎಲ್ಲರನ್ನ ಕರೆದರು. ಆ ಸಮಯ ಬಂದೇ ಬಿಡುತ್ತೆ. ತಾಯಿ ಗುರು ಬರುವ ಸಮಯ ಅಂತಂದ್ರೆ ನಿಮಗೊಂದು ಮಾತು ಹೇಳ್ತೇನೆ, ಎಲ್ಲಾ ಸಮಯದಲ್ಲೂ ಗುರು ಬರೋದಿಲ್ಲ. ಗುರು ಬಂದಾಗ ಇರುವ ಸಮಯ ಅದು ಎಲ್ಲಾ ಸಮಯವಾಗಿರೋದಿಲ್ಲ. ಎಷ್ಟು ಪ್ರೀತಿಯಿಂದ ಗುರುಗಳನ್ನ ಸ್ವಾಗತ ಮಾಡಿಕೊಂಡ್ರು ಅಂದ್ರೆ ಹೇಳ್ತಾರೆ ಗುರುಗಳು. ದಿನಾನು ಹೇಳ್ತಿರ್ತಾರೆ, ಇವತ್ತೆಲ್ಲ ಕಲ್ಯಾಣ ನಗರಕ್ಕೆ ಬಂದಿದ್ವಿ, ಮಹಂತೇಶ್ವರ ನಗರ. ಯಾಕೆ ಬರ್ತಾರೆ ಅಂತಂದ್ರ ನಿಮಗೊಂದು ಮಾತು ಹೇಳ್ತೇನೆ. ದೇವಿ ಪುರಾಣದೊಳಗೊಂದು ಮಾತು ಬರೀತಾರ, ನಿನ್ನ ಭಕ್ತನ ಗಾಳಿ ಹಾಯಲಿ ಕಿನ್ನು ಓಡುವವು ಸರ್ವ ದುರಿತವು. ಒಬ್ಬ ಗುರು ಏನಾದ್ರೂ ನಿಮ್ಮ ಓಣಿಯೊಳಗ ನಿಮ್ಮ ಊರೊಳಗ ಬರ್ತಾನೆ ಅಂತಂದ್ರ ಅವನ ದೇಹಕ್ಕೆ ಸೋಂಕಿದ ಗಾಳಿ ಏನಾದ್ರೂ ನಿಮ್ಮ ಮನೆಗೆ ಸೋಂಕಿತು ಅಂದ್ರ ನಿಮ್ಮ ಮನೆಯೊಳಗಿದ್ದ ಕೆಟ್ಟ ಗ್ರಹಗಳೂ ಕೂಡ ದೂರ ಮಾಡುವ ಶಕ್ತಿ ಒಬ್ಬ ಗುರುವಿನ ಚರಣದೊಳಗದೆ ಅಂತ ಒಬ್ಬ ಮಹಾಯೋಗಿ ಬರೀತಾರೆ. ನಿಮ್ಗೆ ಗೊತ್ತಿಲ್ಲ, ಆ ಭಾಗದೊಳಗೆ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರಂತಾಗಿ ಹೋಗ್ಯಾರ. ಯಾರು? ಗದಗತ್ರ ಹೋದ್ರೆ ಬಳಗಾನೂರ್ ಅಂತ ಬರ್ತದ. ಅವರು ಲಕ್ಕುಂಡಿ ಒಳಗ ಒಂದು ದೊಡ್ಡ ಬಾವಿ ಒಳಗ ಜಿಗದ್ ಬಿಡ್ತಾರ. ಹಿಂದಿನ ಕೊಪ್ಪಳದ ಶಾಂತವೀರ ಶಿವಯೋಗಿಗಳಿಗೆ ನಡ್ಕೊಂತ ಹೋಗ್ಬೇಕಾದ್ರ ಬಾವಿಯೊಳಗ ಜಿಗಿತಾರ. ಎಲ್ಲಾರು ಬಂದು ಅವ್ರು ನೆತ್ಕೊಂಡು ಬಂದು ಯಾಕೆ ಜಿಗಿದ್ರಿ ಅಂದಾಗ ಅವ್ರು ಹೇಳ್ತಾರ, ಗುರುಗಳು ಹೋಗ್ಬೇಕಾದ್ರ ಅವರ ನೆರಳು ನನ್ನ ಪಾದಕ್ಕೆ ಬಡಿತಿತ್ತು, ಅದು ಎಲ್ಲಿ ನನಗ ಬಡಿತದೋ ಅಂತ ಹೇಳಿ ನಾ ಬಾವಿಯಾಗ ಜಿಗದೆ. ಉಳಿದಾರಂತಾರ, ಅಲ್ರಿ ಅವ್ರ ನೆರಳು ಬಡದ್ರ ಏನಾಗ್ತದ?
ಅವ್ರ ನೆರಳು, ಗುರುಗಳು ನೆರಳು ನಮ್ಮ ಪಾದದ ಮೇಲೆ ಬಿದ್ರೆ ಏನಾಗ್ತದ ಅಂದಾಗ ಚಿಕ್ಕಿನ ಕೊಪ್ಪದ ಚನ್ನವೀರ ಶರಣರು ಒಂದು ಮಾತು ಹೇಳ್ತಾರ, ಹರನ ಕೊರಳ ಆಭರಣ ಏನು ಸರ್ಪ ಅಂತ ಕರಿತೇವೋ, ಹಾವಂತೇನು ಕರಿತೇವೋ, ಅದು ಕಚ್ಚಿದ್ರೆ ಬದುಕಬಹುದು. ಆದ್ರೆ ಒಬ್ಬ ಗುರುವಿನ ನೆರಳಿನಾಗಲಿ ಉಸಿರಿನ ಶಾಪ ಏನಾದ್ರೂ ಒಂದು ಸಾರಿ ನಮ್ಮ ಮೇಲೆ ಬಿತ್ತು ಅಂದ್ರ ಗುರುವಿನ ಶಾಪದ ಪಾಪವನ್ನ ಕಳೆಯುವ ಶಕ್ತಿ ಹರಿಹರಾಧ್ಯರಿಗೂ ಕೂಡ ಈ ಜಗತ್ತಿನೊಳಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಆ ತಾಕತ್ತು ಒಬ್ಬ ಗುರುವಿನೊಳಗದ. ಗುರು ಸುಮ್ಮನೆ ಬರೋದಿಲ್ಲ, ಅದು ಪದ್ಧತಿ ಇವ್ರು ಮಾಡಿರೋದಲ್ಲ, ಇಂದಿನಿಂತ ಒಂದು ಪದ್ಧತಿ ಅದ. ಗುರು ಯಾಕೆ ಪುರ ಪ್ರವೇಶವನ್ನ ಮಾಡ್ತಾರೆ ಅಂತಂದ್ರ ಆ ಪುರದೊಳಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯತನ ನಿವಾರಣೆಯಾಗಲಿ, ಆ ಪುರದೊಳಗಿರ್ತಕ್ಕಂಥ ಎಲ್ಲ ಕ್ಷುದ್ರ ಭಾವಗಳು ದೂರವಾಗಲಿ, ದ್ವೇಷದಿಂದ ಮುಕ್ತವಾಗಲಿ, ಪ್ರೀತಿ ಸಂಪನ್ನಗೊಳ್ಳಲಿ ಅನ್ನುವ ಪ್ರೇಮ ಒಬ್ಬ ಗುರುವಿನೊಳಗೆ ಇದ್ದ ಕಾರಣ ಒಬ್ಬ ಗುರು ನಿಮ್ಮ ಊರೊಳಗೆ ಪ್ರವೇಶ ಮಾಡ್ತಾನೆ, ನಿಮಗೆ ಆಶೀರ್ವಾದ ಮಾಡ್ತಾನೆ. ಕಾರಣ ಇಷ್ಟೇ. ಅಂಥ ಗುರು, ಸಲಿಲಾಕ್ಯ ಗುರುಗಳು ಮನೆಗೆ ಬರೋದು ಅಂತಂದ್ರೆ ಎಲ್ಲಿಲ್ಲದ ಆನಂದ. ಅವರನ್ನ ತುಂಬು ಬಿಂದಿಗೆಯೊಂದಿಗೆ, ಕಳಸ ಕನ್ನಡಿಯೊಂದಿಗೆ ಸ್ವಾಗತ ಮಾಡಿಕೊಂಡು, ಮಂಗಲ ವಾದ್ಯಗಳೊಂದಿಗೆ ಸಲಿಲಾಕ್ಯ ಗುರುಗಳನ್ನ ಸ್ವಾಗತ ಮಾಡಿ, ಗಿರಿಜಾಂಬೆ ಶಿವಮೂರ್ತಿ ಸ್ವಾಮಿಗಳವರು ಆನಂದದೊಂದಿಗೆ ಗುರುಗಳ ಪಾದ ಪೂಜೆಯನ್ನು ಮಾಡಿಕೊಳ್ಳುತ್ತಾರೆ. ತದನಂತರ ಸ್ವಲ್ಪತ್ತು ವಿರಮಿಸಿ ಗುರುಗಳು ಸ್ನಾನಾದಿ ಕ್ರಿಯೆ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಮಗುವನ್ನ ಮುಂದಕ್ಕೆ ಕರೆಸಿ, ಮಹಂತೇಶನನ್ನ ಕರೆಸಿ ಆ ಮಗುವನ್ನ ನೆಟ್ಟ ದೃಷ್ಟಿಯನ್ನ ಆ ಮಗುವಿನ ದೃಷ್ಟಿಯಲ್ಲಿ ಇಟ್ಟು ತದೇಕ ಚಿತ್ತದಿಂದ ಮಗುವನ್ನೇ ನೋಡ್ತಾ, ಮಹಂತೇಶ ಎಂಥ ಜ್ಞಾನಿ ಇದೆ ನೀನು ನೋಡು. ಗುರು ಶಿಷ್ಯನಿಗೆ ಹೇಳುವ ಮಾತಿದು ನೋಡ್ರಿ. ಗುರುವಿನ ಅಂತಃಕರಣವನ್ನ ಶಿಷ್ಯ ಗೆದ್ದಿದ್ದಾನೆ. ಶಿಷ್ಯನ ಅಂತಃಕರಣದ ಉದ್ಧಾರಕ್ಕಾಗಿ ಗುರು ಅಲ್ಲಿ ಸಾಕ್ಷಾತ್ಕಾರವಾಗಿದ್ದಾನೆ. ಮಗುವನ್ನ ಮುಂದೆ ಕುಂದಿರಿಸಿಕೊಂಡು ಏನೆಲ್ಲ ಬೋಧನೆಯನ್ನ ಮಾಡಿ ಪರಮ ಕರುಣದ ಅಮೃತ ಹಸ್ತವನ್ನ ಸಲಿಲಾಖ್ಯ ಗುರುಗಳು ಮಗು ಮಹಂತೇಶನ ಅಮೃತ ತುಂಬಿದ ನೆತ್ತಿಯ ಮೇಲೆ ಇಟ್ಟು ಆಶೀರ್ವಾದವನ್ನ ಮಾಡಿ ಅವನಿಗೆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಬೋಧನೆ ಮಾಡುತ್ತಾರೆ, ದೀಕ್ಷೆಯನ್ನ ನೀಡುತ್ತಾರೆ. ಮಂತ್ರವನ್ನ ಕೊಟ್ಟು ಅಸ್ತ ಮಸ್ತಕ ಸಂಯೋಗ ಅಂತ ಕರೀತಾರೆ. ಅದನ್ನು ಹೇಳಿದ್ದೀನಿ. ಹುಟ್ಟಬೇಕು ಶ್ರೀ ಗುರುವಿನ ಹಸ್ತದಲ್ಲಿ, ಅದಕ್ಕ ಹಸ್ತ ಪರುಷ ಅಂತ ಕರೀತಾರೆ. ಏನಂತಾರವ? ಹಸ್ತ ಪರುಷ. ನಿಮಗೆಲ್ಲರಿಗೂ ಕೂಡ ಗೊತ್ತದ, ಈ ಗುರುಗಳು ಹೋಗ್ಬೇಕಾದ್ರೆ ನಿಮ್ಗೆ ಕಲ್ಸಕ್ರೆ ಕೊಡ್ತಾರೆ. ಯಾಕೆ ಕೊಡ್ತಾರ? ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರ ಒಂದು ಪರಂಪರೆಯ ಕೃಪೆ ನಿಮ್ಮ ಮನೆಗೆ, ನಿಮ್ಮ ತನುವಿಗೆ, ನಿಮ್ಮ ಮನಕ್ಕೆ ಇರ್ಲಿ ಅನ್ನೋದು ಒಬ್ಬ ಗುರುವಿನ ಆಶಯ. ನೀವುಗಳು ಅದನ್ನು ಅಷ್ಟೇ ಗೌರವಾನ್ವಿತವಾಗಿ ತೆಗೆದುಕೊಳ್ಳುವ ಕಾಯಕವನ್ನೂ ಮಾಡಬೇಕು. ಗುರು ಪಂಚ ಪರುಷಗಳಿಂದ ಕೂಡ ಅವನ ಕೈಯೊಳಗ ಪರುಷ ಅದ. ಅವ ಏನು ಮುಟ್ಟತಾನ, ನಿಮಗೇನು ಬೇಕಲ್ಲ ಅದನ್ನು ಕೊಡುವ ಶಕ್ತಿ ಗುರುವಿನ ಹಸ್ತದೊಳಗದ. ನಿಮಗೇನು ಬೇಕದನ್ನು ಕೊಡುವ ಶಕ್ತಿ ಗುರುವಿನ ಪಾದದೊಳಗದ. ನಿಮಗೇನು ಬೇಕದನ್ನು ಕೊಡುವ ಶಕ್ತಿ ಗುರುವಿನ ನೋಟದೊಳಗದ. ಮನಪರುಷ ಅವ ಎಲ್ಲೇ ಇರ್ಲಿ, ಅವ ಒಳ್ಳೆಯವನಾಗ್ಲಿ, ಭಕ್ತವನಿಗೆ ಒಳ್ಳೇದಾಗ್ಲಿ ಅಂತ ಹರಸಿದ್ರೆ ಸಾಕು, ನಿಮಗೆ ಒಳ್ಳೇದು ಮಾಡುವ ಶಕ್ತಿ ಒಬ್ಬ ಗುರುವಿನೊಳಗಿರೋದಕ್ಕೆ ಸಾಧ್ಯ. ಅದಕ್ಕೆ ಅವನಿಗೆ ಪರುಷಮಣಿ ಅಂತ ಕರೀತಾರೆ. ಏನಂತಾರವ? ಪರುಷಮಣಿ. ಬಹಳ ಪ್ರೀತಿಯಿಂದ ದೀಕ್ಷೆಯನ್ನು ಕೊಟ್ಟು ಮಂತ್ರ, ಅಷ್ಟಾವರಣ, ಷಟ್ಸ್ಥಲ ಎಲ್ಲದರ ವಿಚಾರ, ಪಂಚಾಚಾರಗಳ ಬಗ್ಗೆ ಎಲ್ಲವನ್ನ ಮಗುವಿಗೆ ತಿಳಿಸ್ತಾ ತಿಳಿಸೋದೇನದ ಮಹಂತೇಶ ಎಲ್ಲವನ್ನ ಗೆದ್ದವ, ಎಲ್ಲವೂ ಗೊತ್ತಿದ್ದವ. ಅವನಿಗೆ ಆಶೀರ್ವಾದ ಮಾಡಿದರು. ತದನಂತರ ಎಲ್ಲರೂ ಗುರುಗಳಿಗೆ ನಮಸ್ಕಾರ ಮಾಡಿದರು. ಆ ಮಹಂತೇಶನು ಕೂಡ ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ, ಯಾಕೆ ದೇವನಾಗಿದ್ದರೂ ದೇವನಾಗಿ ಬಂದರೂ ಕೂಡ ಕೊರಳೊಳು ಮಾಲೆಯ ಧರಿಸಿದರಿಲ್ಲ, ಬೆರಳೊಳು ಜಪಮಣಿ ಎಣಿಸಿದರಿಲ್ಲ, ಸಾರ ವೇದ ಕಥೆ ಹೇಳಿದರಿಲ್ಲ, ಶರೀರಕ್ಕೆ ಭಸ್ಮವ ಧರಿಸಿದರಿಲ್ಲ, ನಾರಿಯ ಭೋಗ ತೊರೆದರೂ ಇಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುಲಾಮ ಈ ಜಗತ್ತಿನೊಳಗೆ ಯಾರಿಗೂ ಆಗಬಾರದು. ಅಕಸ್ಮಾತ್ ಆಗೋ ಹಾಗಿತ್ತು ಅಂದ್ರೆ ಅದು ಗುರುವಿಗೆ ಮಾತ್ರ ಗುಲಾಮನಾಗಬೇಕು ಅನ್ನೋದು ದಾಸವಾಣಿಯಂತೆ ಗುರುವಿನ
ಪುಣ್ಯ ಪದತಲದಲ್ಲಿ ಕುಳಿತು ದೀಕ್ಷೆಯನ್ನ ಮಹಾಂತೇಶ ಪಡೆದಿದ್ದಾನೆ. ದೀಕ್ಷೆಯ ನಂತರ ಆ ಮುಂದಿನ ವಿಚಾರವನ್ನ ನಮ್ಮ ಗವಾಯಿಗಳವರು ಒಂದು ಗೀತೆಯನ್ನು ಹಾಡಿದ ನಂತರ ನೇರವಾಗಿ ಪ್ರವಚನಕ್ಕೆ ಬರೋಣ. ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಮಾಡಿದ ಪಾಪವ ಉಣಬೇಕು ನೀ, ತಡೆಯಲು ಪುಣ್ಯವೋ ಗಳಿಸಲೇಬೇಕು. ವಿರೂಪಾಕ್ಷ ತಾತ ಹೇಳಿದಂತೆ ನಡಕೊಂಡು ನಮ್ಮ ಜೀವನ ಕೈಲಾಸ ಕಾಣಬೇಕು. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ನಶ್ವರ ದೇಹದ ಈ ಪಯಣ, ನಶ್ವರ ದೇಹದ ಈ ಪಯಣ ಸಂತ್ಯಾಗ ಮಾಡಿತು ಹೈರಾಣ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಕರುಣೆ ಬಂದರೆ ಕಾಯೋ, ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ನಶ್ವರ ದೇಹದ ಈ ಪಯಣ, ನಶ್ವರ ದೇಹದ ಈ ಪಯಣ ಮಾಡಿತು ಸಂತ್ಯಾಗ ಹೈರಾಣ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ಪಡೆದಂತವರಿಗೆ ನೀ ನೋಡಲಿಲ್ಲ, ಮಡದಿಯ ಮೋಹವು ನೀ ಬಿಡಲಿಲ್ಲ. ಪಡೆದಂತವರಿಗೆ ನೀ ನೋಡಲಿಲ್ಲ, ಮಡದಿಯ ಮೋಹವು ನೀ ಬಿಡಲಿಲ್ಲ. ಗಡಿ ಬಿಡಿ ಸಂಸಾರ ಈ ಜಾಲ, ಗಡಿ ಬಿಡಿ ಸಂಸಾರ ಈ ಜಾಲ ದಡ್ಡನ ಮಾಡಿತು ಕಡಿಗಾಲ, ದಡ್ಡನ ಮಾಡಿತು ಕಡಿಗಾಲ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ, ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ಜಪತಪ ಕಲಿಯಲಿಲ್ಲ ಈ ಮನವೋ, ಇದು ನೆಪ ಒಂದೇ ಮಾಡಿತು ಅನುದಿನವೋ. ಜಪತಪ ಕಲಿಯಲಿಲ್ಲ ಈ ಮನವೋ, ಇದು ನೆಪ ಒಂದೇ ಮಾಡಿತು ಅನುದಿನವೋ. ಕಂಗಳು ಕಾಣಲಿಲ್ಲ ನಿನ್ನ ರೂಪವೋ, ಕಂಗಳು ಕಾಣಲಿಲ್ಲ ನಿನ್ನ ರೂಪವೋ. ಬಾಯಿ ಇದ್ದು ನುಡಿಯಲಿಲ್ಲ ನಿನ್ನ ನಾಮವೋ, ಬಾಯಿ ಇದ್ದು ನುಡಿಯಲಿಲ್ಲ ನಿನ್ನ ನಾಮವೋ. ಕರುಣೆ ಬಂದರೆ ಕಾಯೋ
ನೀ ನನಗೆ ಶರಣ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ. ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ಮಾಡಿದ ಪಾಪವೋ ಉಣಬೇಕು, ಇದು ತಡೆಯಲು ಪುಣ್ಯವೋ ಗಳಿಸಬೇಕು. ಮಾಡಿದ ಪಾಪವೂ ಉಣಬೇಕು, ಇದು ತಡೆಯಲು ಪುಣ್ಯವೋ ಗಳಿಸಬೇಕು. ವಿರೂಪಾಕ್ಷತಾತ ಹೇಳಿದಂತ ನಡಕೊಂಡು, ವಿರೂಪಾಕ್ಷತಾತ ಹೇಳಿದಂತ ನಡಕೊಂಡು ನಮ್ಮ ಬದುಕು ಕೈಲಾಸ ಮಾಡಬೇಕು. ನಮ್ಮ ಬದುಕು ಕೈಲಾಸ ಮಾಡಬೇಕು. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ. ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ನಶ್ವರ ದೇಹದ ಈ ಪಯಣ, ನಶ್ವರ ದೇಹದ ಈ ಪಯಣ ಮಾಡಿತು ಸಂತ್ಯಾಗ ಹೈರಾಣ. ಕರುಣೆ ಬಂದರೆ ಕಾಯೋ ನೀ ನನಗೆ ಶರಣ. ಮರಣ ಬಂದರೆ ವಯ್ಯೋ, ಮರಣ ಬಂದರೆ ವಯ್ಯೋ, ಮರಣ ಬಂದರೆ ವಯ್ಯೋ ನನ್ನ ಪ್ರಾಣ. ಹಾ ಲಿಂಗ ಬಗಲದೆ ಶರೀರದೊಳು ಪರ, ಲಿಂಗ ಬಗಲದೆ ಶರೀರದೊಳು ಪರ ಹಂಗಿಗನು ತಾನಾಗದಿರಲೇ ಲಿಂಗ ಜಂಗಮ ಗುರುವು ಶರಣರ ಸೇವೆಯೊಳಗಿರುವ. ಲಿಂಗ ಭಕ್ತನೇ ಲಿಂಗಾಚಾರಿ, ಲಿಂಗ ಭಕ್ತನೇ ಲಿಂಗಾಚಾರಿ. ಭಂಗವಿಲ್ಲದೆ ಗೈದು ಕಾಯಕ ಲಿಂಗ ಜಂಗಮ ಗುರುವೋ. ದಾಸೋಹಳ ಮಾಲ್ಪ ಭಕ್ತನೇ, ಭಕ್ತನೇ, ಭಕ್ತನೇ. ಶಿವ ಸಾಂಬ ಜಯ ನಮ. ಪಾರ್ವತೀಪದ ಶಿವರ ಹರ ಮಹಾದೇವ. ವಿರೂಪಾಕ್ಷ ತಾತ ಮಹಾರಾಜ ಕೆ, ಮಹಾಂತೇಶ್ವರ ಮಹಾರಾಜ ಕೆ. ಶಿವ ಸಾಂಬ ಜಯ ನಮ. ಪಾರ್ವತೀಪದ ಶಿವರ ಹರ ಮಹಾದೇವ. ಚಪ್ಪಳೆ ನೋಡ್ಯಕ್ ಹೋಗ್ಬೇಡ್ರಿ, ಹೊಡಿಬೇಡ್ರಿ, ಹೊಡಿಬೇಡ್ರಿ. ಬೇಡ ಬೇಡ ಬೇಡ. ಪೂರ್ತಿ ಅಲ್ಲಿ ಹೋಗಿರ್ತಿರಲ್ಲ ಅವಾಗ ಹೊಡಿವೆ ಅಂತ್ರಿ. ಎಲ್ಲಿಗೆ ಎಲ್ಲಿಗೆ ಹೋಗ್ತಿರವ ಶರಣರೆಲ್ಲರೂ? ಲಾಸ್ಟಿಗೆ ಅಲ್ಲಿ ಚಪ್ಪಳೆ ಹೊಡಿ ಅವಶ್ಯಕತೆ ಇರಲ್ಲ, ಆದ್ರೂ ಎದಿ ಎದಿ ಬಡ್ಕೊಂಡು ಅಳ್ತಿರ್ತಾರ. ನೆಲಕ್ಕೆ ಬಡಿತಾರ, ಎದಿ ಎದಿ ಬಡ್ಕೋತಾರ. ಇರ್ಬೇಕಾಗಿತ್ತು, ನೀ ಇದ್ರ ಬೇಸಿತ್ತು. ಸುಮ್ಮನೆ ಎಲ್ಲ ಡಮ್ಮಿ. ಅಳಗಿಲ್ಲ, ಭಾರಿ ಚಂದ ಅಳತಿರ್ತಾರ. ನಾನು ಕಡಿಮೆ, ಸತ್ತಲ್ಲಿ ಹೋಗೋದು ಸ್ವಲ್ಪ ಕಡಿಮೆ. ಅಜ್ಜರಿದ್ದಾಗ ಓದಿದ್ದೆ ಅವರಿಂದ. ಒಬ್ಬಕ್ಕೆ ಗಂಡ ಹೇಳಕತ್ತಾಳ, ಇನ್ನು ಸ್ವಲ್ಪ ದಿನ ಇರ್ಬೇಕಾಗಿತ್ತು, ಬಹಳ ದಿನ ಅಲ್ಲ. ಮತ್ತೆ ನೀ ಇಲ್ಲಂದ್ರ ನಾ ಹೆಂಗಿರ್ಲಿ ಅಂತ ಹೋಗ್ಬಿಡ್ಬೇಕು ಏನಂತ ಹೇಳಿದಾರೆ. ಇರೋದು ಕಷ್ಟ ಅದ, ಹೋಗೋದು ಬಹಳ ಆದ್ರೆ ಯಾರು ಹೋಗಂಗಿಲ್ಲ, ಹೋತಾರ ಅಂತ ಮಾಡಿದ್ರೆ. ಅದಕ್ಕೆ ಒಬ್ಬರು ಬಹಳ ಚಂದ ಕವಿ ಮಾತು ಬರೀತಾನ. ಪ್ರಾಣವಲ್ಲಭೆ ಸತಿ, ಪ್ರಾಣ ಬಿಟ್ಟರೆ ಮಣ್ಣು ಕೊಡುವರಲ್ಲದೆ ಪ್ರಾಣ ಕೊಡುವರೇನಯ್ಯ ಜಗದ.
ಸುಮ್ಮನೆ ಒಂದು ಬಂಧ ಇದು ಹುಟ್ಟಿರ್ತೀವಿ, ನಮಗ್ ನೀವಿಲ್ಲ ನಿಮಗ್ ನಾವಿಲ್ಲ ಅಂದ್ರೆ ಹಂಗಿಲ್ಲ ಹಿಂಗಿಲ್ಲ ಏನೋ ಅಂತ ಅನ್ಕೊಂತ ಹಂಗ ಮತ್ತೆ ಬಾಂಧವ್ಯತೆ ಬೇಕಲ್ಲ, ತಂದಾಕೊಬ್ಬರು ತಿಂದಾಕೊಬ್ಬರು. ಆದ್ರ ಈ ಜಗತ್ತಿನೊಳಗ ಪರಿಪೂರ್ಣವಾದ ಸುಖ ಯಾವುದ್ರೊಳಗಾದ್ರೆ ಐತಂದ್ರೆ ಅದು ವೈರಾಗ್ಯದಲ್ಲಿ ಮಾತ್ರ ಅದಿರೋದಕ್ಕೆ ಸಾಧ್ಯ. ರೂಪದಿಂದ ಸುಖ ಇದೆ ಅಂತಂದ್ರ ರೂಪ ಶಾಶ್ವತ ಅಲ್ಲ. ಬೆಳಗ್ಗೆ ಹೂ ಅರಳೈತಂದ್ರ ಸಾಯಂಕಾಲ, ಧನದಿಂದ ಸಂಪತ್ತೈತಂದ್ರ ನಾನು ಹಿಂಗೆ ಶ್ರೀಮಂತ ಇರ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಕಾಯಂ ಶ್ರೀಮಂತಿಕೆ ದೇವ್ರು ಯಾರಿಗೂ ಕೊಟ್ಟಿಲ್ಲ. ನೀವ್ ಅನ್ನಂಗಿಲ್ಲ ಬಹಳ ದೊಡ್ಡ ದಣಿ ಇದ್ದ, ಇವತ್ತು 50 ಎಕರೆ 20 ಎಕರೆ ಆದಷ್ಟ. ಬಡವ ಶ್ರೀಮಂತ ಆಗ್ಬೋದು. ಶ್ರೀಮಂತನಿಗೆ ಹಣದ ಭಯ, ರೂಪವತಿಗೆ ರೂಪದ ಭಯ, ಪಂಡಿತನಿಗೆ ಜ್ಞಾನದ ಭಯ. ಬಹಳ ಜಗ್ಗ ಅಭ್ಯಾಸ ಮಾಡಿರ್ತಾರೆ, ಮತ್ತೆ ಯಾರಾದ್ರೂ ನನಗಿಂತ ದೊಡ್ಡ ಶಾಣ್ಯರು ಇರ್ಬೋದೇನು ಈ ಜಾಗ, ಅದು ಭಯ. ಈ ಪ್ರಪಂಚದೊಳಗ ನಿರ್ಭಯ ಅಂತಂದ್ರೆ ವೈರಾಗ್ಯ ಒಂದೇ ನಿರ್ಭಯ. ಅದಕ್ಕೆ ವೈರಾಗ್ಯದಿಂದ ಇದ್ದವ ಅವ ಯಾವಾಗಲೂ ತುಂಬಿದ ಕೆರೆಯಂತೆ ಅವ ಶಾಂತವಾಗಿ ಇರುತ್ತೆ. ಯಾಕೆ ಅವನಿಗೆ ಯಾವ ಭಯ? ವೈರಾಗ್ಯ ಇದ್ದವನಿಗೆ ಸಾವಿನ ಭಯ ಇಲ್ಲ. ಆಯ್ತು, ಚಂದ ಮದುವೆ ಆಗ್ಯದ, ಮಕ್ಕಳಾಗ್ಯದ, ಸಂಪತ್ತು ಗಳಿಸಿದೆ, 5 ಎಕರೆ ಹೊಲ ತಗೊಂಡೆ, ಅವನಿಗೆ ಚಲುವಾಗ್ತದ ಯಾವುದು? ಮರಣದ ಚಿಂತೆ. ಸಾಯ್ಬೇಕಲ್ಲಪ್ಪ, ಎಲ್ಲ ಚಲೋ ಚಲೋ ಹೆಂಡ್ರ ಮಕ್ಕಳು ಬಿಟ್ಟು ಸತ್ತೋಗ್ಬೇಕಲ್ಲ, ಏನ್ ಕತ್ತಿ ಕರ್ಮ ಇದು, ಎಷ್ಟೆಲ್ಲ ಮಾಡದೆ, ಕೋಳು ಬಿಟ್ಟೆ, ನೀರು ಬಿಟ್ಟು, ಇಷ್ಟೆಲ್ಲ ಬಿಟ್ಟು ದುಡ್ದು ಇನ್ನೇನ್ ರೆಡಿ ಮಾಡ್ಕೊಂಡು ಕುಂತೀನಿ, ಯಾವನೋ ಬಂದು ವೈದ್ಯ ಬಂದು ಹೇಳ್ತಾನ ಜಾಸ್ತಿ ನಡಿಬೇಡ, ಆಯಾಸ ಆದ್ರ ಸತ್ತು ಹೋತಿ ಅಂತ ಹೇಳ್ಬಿಡ್ತಾನ. ಹೌದಲ್ಲ? ಎಲ್ಲ ಜೀವನ ಮುಡುಪಿಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇನ್ನೇನು ಕಾರ್ ತಗೊಂಡು AC ಹಾಕೊಂಡು ಹೋಗ್ಬೇಕು ಅನ್ನೋದ್ರಾಗ ವೈದ್ಯ ಹೇಳ್ತಾನ AC ಹಾಕೋಬೇಡ, ನಿನಗೆ AC ಅಲರ್ಜಿ ಆಗ್ತದ, ಯಾಕಂದ್ರೆ ಅಲ್ಲಿ ವಯಸ್ಸು ಮುಗಿದೋಗಿರ್ತದೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಅಂತ್ಯ ಅದ. ಅದಕ್ಕೆ ಹೆಂಗಿರ್ಬೇಕು? ನಿರ್ಭಯದ. ಏನ್ ಆಗದ ಪ್ರಪಂಚದೊಳಗೆ ಎಲ್ಲದೂ ಇರ್ತದಿಲ್ಲವ. ನಾನಿಲ್ಲ ಅಂದ್ರು ಜಗತ್ ನಡೀತದ, ನೀವಿಲ್ಲ ಅಂದ್ರು ನಡೀತದೋ ಇಲ್ಲ? ಅನ್ರಿ, ಏನಾರ ಆತದ ಏನೋ ಅಂದ್ರ ನಿಮ್ಮ ಎಲ್ಲರಿಗೂ ಒಂದು ಭಯ, ಯಾವಾಗ 2000 ಬರೋ ನಿಂದಿರ್ತಾವೋ ಏನು? ಬಂದಾಗ್ಯವ? ಯಾವಾಗ ಬಸ್ ಪಾಸ್ ನಿಂದಿರ್ತೈತೋ ಏನು? ಮೊನ್ನೆ ಬಗ್ಗೆ 4 ಕಡೆ ಚಳಾಕಿ, ಯಾವಾಗಲೂ ಒಂದೇ ಹಸ್ತಿದ್ಲ, ನೋಡ್ತಿದ್ದೆ. ನಾ ಕೇಳಿದೆ ಯಾಕವ 4 ಹಚ್ಚಿಯಲ್ಲ ಅಂತ. 4 ತಿಂಗಳಾತ 2000 ಬರೋ ಬಂದಿಲ್ಲ ಅಂದ್ರೆ ಎಲ್ಲರೂ ಇದು ಬರ್ಲಿ ಅಂತ. ನೀವು ಪೂಜೆ ಮಾಡೋದು ಯಾಕೆ ಮಾಡ್ತೀವಿ ನಾವು ಪೂಜೆ ಮಾಡೋದೇ ರೊಕ್ಕ ಬರ್ಲಿ ಅಂತ, ಗುಡಿಗೆ ಹೋಗೋದೇ ರೊಕ್ಕ ಬರ್ಲಿ ಅಂತ. ನೀವೇನ್ ಹಾಡ್ತಿರ್ತೀರಲ್ಲ, ಅತ್ತಿತ್ತಗಲದೆ ಸೀದಾ ನಮ್ಮ ಮನ್ಯಾಗ ಬಾ. ಯಾರ ಮನ್ಯಾಗ? ಕಾಯಕ ಮಾಡಿದ್ದಲ್ಲದೆ ಲಕ್ಷ್ಮಿ ನಿಮ್ಮ ಮನೆಗೆ ಎಂದೂ ಬರೋದಿಲ್ಲ. ಅಕಸ್ಮಾತ್ ಆಕಿ ಬಂದ್ಲು ಅಂದ್ರ ಆಕಿ ಲಕ್ಷ್ಮಿ ಅಲ್ಲ, ಅಲಕ್ಷ್ಮಿ ಅಂತ ಕರೀತಾರ. ಪುಟ್ಟರಾಜ ಗುರು ಕವಿ ಗವಾಯಿಗಳು ಬರೀತಾರೆ, ಅಧರ್ಮದಿಂದ ಗಳಿಸಿದ ದ್ರವ್ಯ ಕಪ್ಪೆ ಚಿಪ್ಪಿನ ಹೊಳಪಿನಂತೆ ನಿಷ್ಫಲವಾದುದು ನೋಡ. ಯಾವಾಗ ದೇವರ ಹಲ್ಲು ಕೊಟ್ಟಾನ ಅವಾಗ ಚಂದ ಊಟ ಮಾಡ್ರಿ, ಯಾವಾಗ ಕಾಲು ಕೊಟ್ಟಾನ ರುದ್ರತಾತ್ನ ಮಠಕ್ಕೆ ಬರ್ರಿ, ಯಾವಾಗ ಜೇಬನ್ಯಾಗ ರೊಕ್ಕದವ ದಾಸೋಗ ಮಾಡಿಸಿಬಿಡ್ರಿ. ಹಣವಿದ್ದಾಗಲೇ ಭಕ್ತಿ, ಗುಣವಿದ್ದಾಗಲೇ ಮಾಡಿ, ನೆನಹಿದ್ದಾಗಲೇ ಮುಕ್ತಿ ಪಡೆಯ. ಒಣ ಮಾತಾಡಿದರೆಲ್ಲ ಶನಿ ಹರಿದು ಹೋಗುವುದೇ, ಈ ತ್ರಿನಯ ನೊಲಿಸುವುದು ಬಹು ಕಷ್ಟವಾಗ್ತ. ಸುಮ್ಮನೆ ಒಲೆಂಗಿಲ್ಲ ದೈವ, ದೇವರು, ಗುರು ಅಲ್ವಾ? ಕಂಡಲ್ಲಿ ಒಂದು ಬಂದಲ್ಲಿ ತಿರುಗಾಡಿ, ಕೈಲಾಸವೆಂದರೆ ಅದನ್ನೇನು ದಡ್ಡನಾಳುವನೆ ಸರ್ವಜ್ಞ ಅಂತ ಬರೀತಾರೆ. ಅಂಥ ಕೈಲಾಸದೊಳಗ ನಾವು ನೀವು ಕುಂತೀವಿ. ಯಾಕೆ ವೈರಾಗ್ಯ ಹೇಳದೆ ಅಂದ್ರ, ಮಹಂತೇಶ ಮಗು ಎಷ್ಟು ಅದ್ಭುತವಾಗಿ ಬೆಳೆಯೋದಕ್ಕೆ ಕಾರಣ ಅವನಿಗೆ ಅಂದ್ರೆ ವೈರಾಗ್ಯವನ ಮನಸ್ಸಿನೊಳಗೆ ತಾಂಡವಾಡ್ತಿತ್ತು. ದೀಕ್ಷಾ ಕೊಟ್ಟ ನಂತರ ಎಲ್ಲರೂ ನಮಸ್ಕಾರ ಮಾಡಿ ಊಟ ಮಾಡಿ ಹೋದ್ರು, ಹೌದಿಲ್ಲವ? ಮದುವೆಗೆ ಬಂದರೆ ಎಷ್ಟೊತ್ತಿರ್ತಾರ, ಅಕ್ಷತೆ ಹಾಕ್ತಾರ. ಅವತ್ ನೋಡ್ಬೇಕೇನ ಕಣ್ಣಿಗೆ ಏನನ್ನ ಬಿದ್ರ ತೆಗಿಯೋರು ಎಷ್ಟು ಜನ, ಕೈ ಹಿಡ್ಕೊಂಡು ಮ್ಯಾಗ ಹತ್ಸೋರು ಎಷ್ಟು ಜನ, ಗಾಳಿ ಹಾಕೋರು ಎಷ್ಟು ಜನ. ಅವ್ ಮುಂಜಾನೆ ಎದ್ದು ಬಡದಾಡಿ ಕ್ವಾಡ್ ಹಿಡ್ಕೊಂಡು ನಿಂತಿರ್ತಾವ, ಒಬ್ಬನು ಹೋಗಂಗಿಲ್ಲ ಮದುವೆ ಆದ ಮ್ಯಾಗ.
ಎಲ್ಲರೂ ಬಂದ್ರು, ನಮಸ್ಕಾರ ಮಾಡಿದ್ರು, ದೀಕ್ಷಾ ಕಾರ್ಯಕ್ರಮ ವೈಭವವಾಯಿತು. ಲಿಂಗ, ಆ ಲಿಂಗ ನೋಡ್ರಿ ಎಂಥ ಚಂದದ ಲಿಂಗ. ಲಿಂಗ ಅಂದ ತಕ್ಷಣ ನಮ್ಮ ಭಾಗದೊಳಗ ಪ್ರತಿಯೊಬ್ಬ ಭಕ್ತನಿಗೆ ಯಾರಾದ್ರೂ ಒಬ್ಬ ಗುರುಗಳು ನೆನಪಾಗುತ್ತಾರೆ ಅಂತಂದ್ರ ಅದು ಚೀಕಲ ಪರ್ವಿಯ ರುದ್ರಮುನಿ ಶಿವಯೋಗಿಗಳ ವರಸಂಜಾತರಾಗಿರ್ತಕ್ಕಂಥ ವಿರೂಪಾಕ್ಷ ಸ್ವಾಮಿಗಳು. ಅವ್ರು ಎಷ್ಟು ನಿಮಗ ಲಿಂಗಕ್ಕೆ ನೋಡ್ ಗೊತ್ತೇ ಅದ. ನಿಮಗ ಲಿಂಗ ಇಲ್ಲ ಅಂದ್ರೆ ಎಲ್ಲಿ ಬಿಡ್ತಿದ್ದಿಲ್ರಿ? ಹಾ ಹಾ ಲಿಂಗ ಯಾಕೆ ಅವ್ರಿಗೆ, ಅವ್ರು ಯಾಕೆ ಲಿಂಗ ಇಲ್ಲ ಅಂದ್ರೆ ಅವ್ರ ಲಿಂಗದ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ID ಕಾರ್ಡ್ ಇಲ್ಲ ಅಂದ್ರೆ ನಿಮ್ ಕಂಪನಿಯಾಗ ಬಿಡಂಗಿಲ್ಲ. ಹೆಂಗೋ ಲಿಂಗ ಇಲ್ಲ ಅಂದ್ರೆ ಅವ್ರು ಮಠದಾಗ ಬಿಡ್ತಿರ್ಲಿಲ್ಲ ನಿಮ್ಮನ್ನ. ಲಿಂಗ, ಲಿಂಗ ಅಂದ್ರೇನು ಅದೊಂದು ದೊಡ್ಡ ವಿಶೇಷ. ನಿಮಗೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ಯಾವ ವಿಷಯ ನಿಮ್ಮಲ್ಲಿ ಲೀನ ಆಗಿರುತ್ತದೆ ಅದೇ ಲಿಂಗ. ಅಂಗದಲ್ಲಿ ಯಾವುದು ಲೀನವಾಗಿರುತ್ತದೋ ಅದು ಲಿಂಗ. ಅದಕ್ಕೆ ಹೇಳ್ತಾರಲ್ಲ, ಸತಿ ಪುತ್ರ ದಾಯಾದಿಗಳಿನ್ನಿಂ ದೇವರಿನ್ನುಂಟೆ ಜಗದೊಳಗೆ. ನಮ್ಮ ನಿಮ್ಮಗಳಿಗೆ ಆ ಲಿಂಗವನ್ನ ತದೇಕ ಚಿತ್ತದಿಂದ ನೋಡುತ್ತ ಮಹಾಂತೇಶ ಕಂಗಳ ಆಲಯದೊಳಗ ಆ ಲಿಂಗದ ರೂಪವನ್ನ ತುಂಬಿ, ಲಿಂಗವೇ ಅಂಗವಾಗಿ ಅಂಗವೇ ಲಿಂಗವಾಗಿ ಕಂಗಳಿನಿಂದ ಗುರುವನ್ನ ದರ್ಶನ ಮಾಡೋ ಕಾಲಕ್ಕ ಗುರು ಮಹಾಂತೇಶನ ಗಲ್ಲವನ್ನ ಹಿಡಿದುಕೊಂಡಂತ ನಮ್ಮ ಮಹಾಂತೇಶ, ಮನೆಯೊಳಗ ದೀಕ್ಷಾ ಆಯ್ತು, ಇವತ್ತು ಮಠಕ್ಕೆ ಬರ್ತೀಯಾ ಅಂತ ಕೇಳಿದ್ರು. ಎಲ್ಲಿಗೆ? ಮಠಕ್ಕೆ ಬರ್ತೀಯ? ಒಂದೇ ಒಂದು ಮಾತು ಕೂಡ ಇಂದು ಮುಂದೆ ಮಾತಾಡ್ಲಿಲ್ಲ, ವಿಚಾರ ಮಾಡ್ಲಿಲ್ಲ. ಗುರುಗಳ ನೀವು ಕರೆದಿರಿ ಅಂತಂದ ಮೇಲೆ ನಿಮ್ಮ ಚರಣ ಸೇವೆಗೆ ನಾನು ಯಾವಾಗಲೂ ಸಿದ್ಧ ಅಂತ ತಿಳ್ಕೊಂಡು ಸಾಷ್ಟಾಂಗ ನಮಸ್ಕಾರವನ್ನ ಮಹಾಂತೇಶ ಹಾಕ್ತಾನೆ ಗುರುಗಳಿಗೆ. ಎಲ್ಲ ಬಂಧು ಬಾಂಧವರು ಹೊರಟರು. ಒಂದಿಷ್ಟು ಜನಗಳು, ಊರು ಜನಗಳು ಉಳಿದ್ರು. ತಂದೆಯನ್ನ ಕರೀತಾರೆ, ತಾಯಿಯನ್ನ ಕರೆದ್ರು, ಮುಂದೆ ಕುಂದಿರಿಸ್ಕೊಂಡ್ರು. ಮುದ್ದಾದ ಮಹಾಂತೇಶನನ್ನ ಒಂದು ಕಡೆ ಕೂಡಿಸಿದ್ರು. ಆ ತಾಯಿ ಗಿರಿಜಾಂಬೆಯನ್ನ, ಮತ್ತೆ ತಾಯಿಯ ಒಪ್ಪಿಗೆ ಬೇಕಲ್ಲವ. ತಾಯಿಯ ಒಪ್ಪಿಗೆ ಇಲ್ಲ ಅಂದ್ರೆ ಸನ್ಯಾಸತ್ವ ಯಾವತ್ತೂ ಕೂಡ ಸಿದ್ಧಿ ಆಗೋದಿಲ್ಲ, ಅದು ಫಲ ಕೊಡೋದಿಲ್ಲ. ನೀನು ಅವಧೂತರೇ ಆಗು, ಆರೂಢರಾಗು, ಶಿವಯೋಗಿನಾರು, ಸಂತ ಏನಾದ್ರೂ ಈ ಮತ್ತೆ ಇದಕ್ಕಂತನೇ ಎಲ್ಲ ನಾವೇನು ಮಾಡಿದೀವಿ ಅಂದ್ರೂ ಕೂಡ ನಮಗೂ ನಿಮಗೂ ಕೂಡ ತಾಯಿಯ ಆಶೀರ್ವಾದ ಏನದ ಅದು ಬಹಳ ದೊಡ್ಡ ಆಶೀರ್ವಾದ. ಬಹಳ ಜನ ಏನ್ ಮಾಡ್ತಾರಂದ್ರ, ಕೆಲಸ ಆಗಬೇಕಂತ ಯಾವ್ದಾವ್ದೋ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ತಾರ, ಆದ್ರ ಮನೆಯಾಗಿದ್ದ ತಾಯಿಗೆ ಒಂದಿಷ್ಟು ನಮಸ್ಕಾರ ಮಾಡೋದಿಲ್ಲ. ಮಾಡ್ತೀರೇನವ? ಮಾಡ್ತೀರಾ? ಹ ಗುಡಿಗೆ ಹೋಗಿ ಅದಕ್ಕೆ ಹೇಳ್ತಾರ, ಯಾವ್ದೋ ಗಾದೆ ಮಾತ ಚಂದ ಐತಿ, 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು. ತಾಯಿಗೆ ಮಗನ ಮೇಲೆ ಪ್ರೇಮ ಆದ, ಮಗನಿಗೂ ತಾಯಿ ಮೇಲೆ ಪ್ರೇಮ ಆದ. ಆದ್ರ ತಾಯಿಗೆ ಮಗನ ಮೇಲಿದ್ದ ವ್ಯಾಮೋಹ ಮಗನಿಗೆ ತಾಯಿಯ ಮೇಲಿಲ್ಲ. ತಾಯಿನ ಕೇಳಿದ್ರು ಗುರುಗಳೇವ, ಮತ್ತ ನೀನು ನಿನ್ನ ಮಗನನ್ನ ಇವತ್ತು ಮಠಕ್ಕೆ ಕಳಿಸಬೇಕು, ನನ್ನ ಜೋಳಿಗೆಗೆ ನಿನ್ನ ಮಗನನ್ನ ಸಮರ್ಪಣೆ ಮಾಡಬೇಕು. ತಾಯಿ ಕಣ್ಣಾಗ ನೀರು ಎಲ್ಲಿತ್ತೋ ಎಲ್ಲಿಲ್ಲ ದಳದ. ಆ ವೈಭವ ನೋಡ್ಬೇಕು. ಏನ್ ಆ ಕಡೆ ಬಂಧು ಬಾಂಧವರೆಲ್ಲ ಹಾಡಿದ್ದೇ ಹೊಗಳಿದ್ದು, ಎಷ್ಟು ಚಂದದಾನ ಮಗ, ಎಂಥ ಚಂದನ ಮಗ ಅದಾನ, ಎಷ್ಟು ಸೂಕ್ಷ್ಮದಾನ, ಎಷ್ಟು ವಿದ್ಯಾವಂತದಾನ, ಎಷ್ಟು ಜ್ಞಾನಿ ಅದಾನ. ಊರಿನವರೆಲ್ಲ ಬಂದೇವ, ನಿನ್ನ ಮಗ ನಮ್ಮ ಮನ್ಯಾಗ ಪಾದಿಟ್ರೆ ನಮಗ್ ಹಿಂಗಾಯ್ತು, ನನ್ನ ಮನ್ಯಾಗ ಹಿಂಗಾಯ್ತು ಅಂತ ಅವ್ರನ್ನ ಕೇಳಬೇಕು. ಈ ಕಡೆ ಗುರುಗಳು ಬಂದು ನನ್ನ ಜೋಳಿಗೆಗೆ ನಿನ್ನ ಮಗನ ಮಹಂತನ ಹಾಕುವಂತ ಇವ್ರನ್ನ ಕೇಳಬೇಕು. ಶಿವಮೂರ್ತಿ ಸ್ವಾಮಿಗಳಂದ್ರೆ ನೋಡು, ಕಣ್ಣೀರು ಹಾಕಬಾರದು, ಮಗನನ್ನು ಹಾಕಬೇಕು. ಕಾರಣದಿಂದ ಹುಟ್ಟಿದ ಮಗ ಮಹಾಂತೇಶ ಸಾಮಾನ್ಯನಲ್ಲ. ಇವ ಜಗತ್ತನ್ನ ಬೆಳಗಾಕ ಬಂದವನ್ನ, ಜಗತ್ತನ್ನ ಬೆಳಗುವ ಸೂರ್ಯನನ್ನ ಒಂದು ಮನೆ ಬೆಳಗಲಿ ಅಂತ ದೀಪ ಮಾಡಿಕೊಂಡು ಕುಂತ್ರೆ ಹೆಂಗ? ದೀಪವನ್ನ ಒಬ್ಬ ನರ ಊದಿ ಆರಿಸಿ ಬಿಡ್ತಾನೆ, ಆದ್ರೆ ಸೂರ್ಯನನ್ನ ಆರಿಸುವ ಶಕ್ತಿ ಈ ಪ್ರಪಂಚದೊಳಗ ಯಾರಿಗೂ ಇಲ್ಲ. ಅವನನ್ನ ಹಿಡಿಯುವ ಶಕ್ತಿಯೂ ಕೂಡ ನನಗ ನಿನಗಿಲ್ಲ. ಅವನನ್ನ ಹೋರುವ ಶಕ್ತಿ ಸಲಿಲಾಖ್ಯ ಗುರುಗಳ ಜೋಳಿಗೆಗೆ ಮಾತ್ರ ಇರೋದು. ಅವನ ಜೋಳಿಗೆಗೆ ಹಾಕೋಣ ಅಂತ ತಿಳ್ಕೊಂಡು ಇಬ್ಬರು ತಂದೆ ತಾಯಿಗಳು ನಿರ್ಧಾರ ಮಾಡಿ ಗುರುವಿನ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾರೆ, ಅಪ್ಪ, ಇಂದಿನಿಂದ ನಮ್ಮ ಮಗ ಮಹಾಂತೇಶ
ಅವ ನಮ್ಮ ಮಗನಲ್ಲ, ನಿಮ್ಮ ಜೋಳಿಗೆಗೆ ಹಾಕಿದ್ದೇವೆ, ಅವ ನಿಮ್ಮ ಮಗ, ಈ ಸಮಾಜದ ಮಗ ಅಂತ ತಿಳ್ಕೊಂಡು ಗುರುಗಳು ಪಾದಕ್ಕ ನಮಸ್ಕಾರವನ್ನ ಮಾಡ್ತಾರೆ ತಂದೆ ತಾಯಿಗಳು ಇಬ್ಬರು. ಸಲಿಲಾಖ್ಯ ಗುರುವರ್ಯರು ಅತ್ಯಂತ ಆನಂದದಿಂದ ಮಗನನ್ನ ಕೇಳ್ತಾರೆ. ಮತ್ತೆ ಒಪ್ಪಿಗೆ ಬೇಕಲ್ಲ, ಮಗನನ್ನ ಕೇಳ್ತಾರೆ. ಈಗ ನಿಮ್ಮ ಮಕ್ಕಳು ಆಗಿತ್ತು ಅಂದ್ರೆ ನಾನು ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಗೆ ಹೋಗೋದಿಲ್ಲ, ಕಷ್ಟದ ನಾ ಸುಖವಾಗಿ ಬೆಳೆದಿದ್ದೇನೆ ಅಂದಾಗ ಮಹಾಂತೇಶ ಒಂದೇ ಮಾತು ಹೇಳಿದ ಬುದ್ಧಿ, ಲೋಕವೇ ನನ್ನ ಮನೆ, ನೀವೇ ನನ್ನ ತಾಯಿ. ಸಲಿಲಾಖ್ಯ ಗುರುಗಳು ಆನಂದದೊಂದಿಗೆ ನೋಡು, ಬರ್ಬೇಕಾದ್ರ ಗುರು ಒಬ್ಬರೇ ಬಂದ್ರು, ಹೋಗಬೇಕಾದ್ರ ಸಲಿಲಾಖ್ಯ ಗುರುಗಳು ಅವತ್ತೇ ದೀಕ್ಷೆ ಕೊಟ್ಟಿದಾರ, ಅವತ್ತೇ ಆ ಮಗುವನ್ನ ಕರೆದುಕೊಂಡು ತಮ್ಮ ಮಠದ ಕಡೆ ಪ್ರಯಾಣ. ತುಂಬಿದ ಮನೆ, ಆನಂದದಿಂದ ಇದ್ದ ಮನೆ ಕ್ಷಣಾರ್ಧದೊಳಗ ಬರಿದಾಗಿ ಹೋಗಿಬಿಡುತ್ತೆ. ತಂದೆ ತಾಯಿಗಳು ಮನೆಯೊಳಗ ಏಕಾಂತವಾಗಿ ಕುಳಿತರು. ಗುರುಗಳು ಅಷ್ಟು ದೂರ ಹೋಗಿ ನಿಂತ್ಕೊಂಡಿದ್ರು. ಗುರುಗಳು ಮರಳಿ ನೋಡಿ ಆಶೀರ್ವಾದ ನಡಕ್ಕೆ. ಗುರು ಒಲಿತಾಂತರಿ ಪ್ರಪಂಚದೊಳಗ ಏನೆಲ್ಲವೂ ಸಾಧ್ಯ. ಗುರುಗಳು ಗಿರಿಜಾಂಬೆಯನ್ನ ಕರೆದು ಹೇಳ್ತಾರ, ತಾಯಿ ಮಗ ಹೋದ ಅಂತ ಚಿಂತೆ ಮಾಡಕ್ ಹೋಗಬೇಡ, ಭಗವಂತನ ಪ್ರೇರಣೆ ಆಗ್ಯದ, ನಿನ್ನ ಕಣ್ಣೀರನ್ನ ಭಗವಂತ ಒರೆಸ್ತಾನ, ಚಿಂತೆ ಮಾಡಬೇಡ, ಆರಾಮಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿ ಮಹಾಂತೇಶನನ್ನ ಕರ್ಕೊಂಡು ಮಠದ ಕಡೆ ಹೋದರು ಗುರುಗಳು. ಮಹಾಂತೇಶನಿಗೆ ಮನೆಗೆ ಸಂಬಂಧ ಮುಗಿತಾವತ್ತು. ಯಾವುದಕ್ಕವ? ಮಹಾಂತೇಶ ಇವತ್ತೇನು ಈ ಮಠ ನಿರ್ಮಾಣ ಆಗ್ಯದಲ್ಲ, ಈ ಮಠ ಸ್ಥಾಪನೆ ಆಗ್ಯದಲ್ಲ, ಇದರ ಕರ್ತೃ ಮಹಾಂತೇಶ ತಂದೆ ತಾಯಿಗಳನ್ನ ಬಿಟ್ಟು ಹೊರಟ. ದೂರದಿಂದ ಹೋಗಿ ತಾಯಿಯ ಮುಖವನ್ನ ನೋಡಿ ನಮಸ್ಕಾರ ಮಾಡಿ ಮಠದ ಕಡೆ ಪ್ರಯಾಣ ಮಾಡದ. ಒಂದಿಷ್ಟು ದಿನಗಳು ಕಳೆದವು. ತಾಯಿ ದಿನಾ ಕಣ್ಣೀರು. ಯಾರಿಲ್ಲದಕ್ಕ? ಯಾರಿಲ್ಲವಾ? ಮಗ ಅಂದ್ರ ಒಂಥರ ಪ್ರೇಮ ಓದಿಲ್ಲವ. ಸಾಲಿಲಿಂತ ಬರೋದು ತಡ ಆಯ್ತಂದ್ರ ನೀವು ಮಾಸ್ಟರ್ ಉಳಿಸಂಗಿಲ್ಲ, ಟೀಚರ್ ಉಳಿಸಂಗಿಲ್ಲ, ಬಸ್ ಡ್ರೈವರ್ ನಂತರ ಬಡದ ಬಿಡ್ತೀರಿ. ಅಷ್ಟು ಮಮಕಾರ. ಯಾಕಂದ್ರ ಜಗತ್ತಿನೊಳಗ ಎಲ್ಲ ಶೋಕಗಳು ಮರಿಬಹುದು. ಈ ಜಗತ್ತಿನೊಳಗ ನಿರಂತರವಾದ ಶೋಕ ಅಂದ್ರ ಒಂದೇ ಒಂದ್ರು, ಪುತ್ರ ಶೋಕ ನಿರಂತರ. ರೊಕ್ಕ ಕಳೆದ್ರೆ ಮರ್ತು ಬಿಡ್ತೀರಿ, ಮನಿಗೆ ಬೆಂಕಿ ಹತ್ತಿರ ಮರಿತೀರಿ, ಏನಾದ್ರೂ ದೊಡ್ಡ ದೊಡ್ಡ ಅವಘಡಗಳು ಎಂತ ಘಟನೆ ನಡೆದ್ರೂ ಕೂಡ ಪಡೆದ ಪತಿ ಸತಿಗಳು ದೂರ ಆದ್ರೂ ಬದುಕಬಹುದು. ಆದ್ರ ಪುತ್ರ ಶೋಕ ನಿರಂತರ ಜಗತ್ತಿನೊಳಗ. ಅದು ಎಂತ ಕಠಿಣ ಹೃದಯ ಅದ ಅಂದ್ರೂ ಕೂಡ, ಎಂಥ ಅಜ್ಞಾನ ಅದಂದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ಬೇರೂರಿ ಆ ಹೃದಯದೊಳಗ ತಾಂಡವಾಡತಾನೇ ಇರುತ್ತದೆ. ಯಾಕೆಂದ್ರೆ ತಾಯಿ ಹಡದವಳು. ಕೇವಲ ಕರುಳ ಬಳ್ಳಿ ಒಬ್ಬ ವೈದ್ಯ ಕತ್ತರಿಸಬಹುದು ಖರೆ, ಆದರೆ ಆ ಕರುಣೆಯ ಬಳ್ಳಿ ಏನದ ಅದನ್ನು ಯಾರು ಕೂಡ ಕತ್ತರಿಸಿರೋದಿಲ್ಲ. ತಾಯಿ ಕಣ್ಣೀರಿಡೋ ಕಾಲಕ್ಕೆ ನೋಡ್ರಿ, ಗುರುವಿನ ಕೃಪೆ, ಮಹಾಂತೇಶನ ಶಕ್ತಿ ಎಷ್ಟು ದೊಡ್ಡದದ. ಒಂದಿಷ್ಟು ತಿಂಗಳುಗಳು ಕಳೆದವು. ಮಹಾಂತೇಶ ಮಠದಲ್ಲಿ ಅತ್ಯಂತ ಪ್ರೇಮದೊಂದಿಗೆ, ಅತ್ಯಂತ ಶಕ್ತಿಯೊಂದಿಗೆ, ಅತ್ಯಂತ ಪ್ರೀತಿಯೊಂದಿಗೆ ಸಲಿಲಾಖ್ಯ ಗುರುಗಳ ಸೇವೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳೋದು, ಅಪ್ಪವ್ರು ಏನು ಪಾಠ ಮಾಡ್ತಾರ ಅದನ್ನ ಕಂಠಸ್ಥ ಮಾಡೋದು, ತದನಂತರ ಮಠದ ಎಲ್ಲ ಕಸ ಹೊಡೆಯುವ ಕಾಯಕ, ಮಠದ ದನಗಳನ್ನ ಗೋವುಗಳನ್ನ ಕಾಯುವ ಕಾಯಕ, ಮನೆ ಮನೆಗೆ ಹೋಗಿ ಕಂತೆ ಭಿಕ್ಷೆಯನ್ನು ಎತ್ತುಕೊಂಡು ಬಂದು ಮಠಕ್ಕೆ ಬಂದವರಿಗೆ ನೀಡುವ ಕಾಯಕ, ಇದು ಮಹಾಂತೇಶನ ಕಾಯಕ. ಮಠದಲ್ಲಿ ಎಷ್ಟು ಕಾಯಕ ಮಾಡ್ತಾ ಇದ್ದ, ಕೆಲಸ ಮಾಡ್ತಿದ್ದಂದ್ರ ಗುರುಗಳೇ ಕರೆದು ಹೇಳ್ತಿದ್ರಂತಲ್ಲೋ, ಸ್ವಲ್ಪನಾದ್ರೂ ವಿಶ್ರಾಂತಿ ಮಾಡು. ಮಹಾಂತೇಶ ಬಾಲ್ಯಪ್ಪ, ಇದಕ್ಕ ಜಡತ್ವ ಕಲಿಸಬಾರದು, ಇದನ್ನ ದುಡಿಯೋದಕ್ಕ ದೇವರೆರಡು ಕೊಟ್ಟಾನ, ಒಂದು ಜಡ, ಇನ್ನೊಂದು ಚಂಚಲ. ವಿಚಿತ್ರ ಹೆಂಗಂದ್ರ ದೇಹ ಜಡ ಬಯಸ್ತದ, ಮನಸ್ಸು ಚಂಚಲವಾಗಿ ಇರುತ್ತದ. ಆದ್ರ ದೇಹವನ್ನ ಚಂಚಲಗೊಳಿಸಬೇಕು, ಮನಸ್ಸನ್ನ ಜಡತ್ವ ಒಂದು ಕಡೆ ಕುಂದಿರಿಸ್ಬೇಕು. ಹಾಗೆ ಕಾರಣಕ್ಕ ಅಷ್ಟು ಪ್ರೀತಿಯನ್ನ ಗಳಿಸಿದ. ಈ ಕಡೆ ತಾಯಿಯ ಕಣ್ಣೀರು. ಒಂದು ಘಟನೆ ಏನಾಯ್ತವ ಅಂತಂದ್ರ, ಗುರು ನಂಬಿದ್ರೆ ಕೈ ಬಿಡಂಗಿಲ್ಲ ಅನ್ನೋದಕ್ಕ ಸಾಕ್ಷಿ ಏನಂದ್ರ, ನಿಮಗ ನಾನು ಒಂದು ಮಾತು ಹೇಳಿದ್ದೆ, ನೆನಪಿರಬಹುದು. ಮಹಾಂತ ಶಿವಯೋಗಿಗಳು ಹುಟ್ಟೋದಕ್ಕಿಂತ ಮುಂಚೆ ಆ ಗಿರಿಜ ಮಗು ಒಬ್ಬ ಗಂಡು ಮಗು ಇದ್ದ.
ಅವ 7 ವರ್ಷದಾಗ ಮನೆ ಬಿಟ್ಟು ಹೋಗಿದ್ನಲ್ಲ. ಈ ಕಡೆ ಗುರುಗಳು ಮಹಾಂತೇಶನನ್ನ ಯಾವಾಗ ಮಠಕ್ಕೆ ಕರ್ಕೊಂಡು ಹೋದ್ರು, ಮಠಕ್ಕೆ ಕರ್ಕೊಂಡು ಹೋದ 3 ತಿಂಗಳಲ್ಲಿ ಏನು 7 ವರ್ಷದಾಗ ಮನೆ ಬಿಟ್ಟು ಹೋಗಿದ್ದಲ್ಲ, 21, 22 ವರ್ಷದ ಹುಡುಗನಾಗಿ ಮತ್ತ ಆ ಮನೆಗೆ ಬಂದು ನಿಂದಿರುತ್ತಾನೆ ಮೊದಲನೆಯ ಮಗ. ಯಾರ ಮುಂದ? ಗಿರಿಜಾಂಬೆಯ ಮುಂದೆ. ಹೇಳಿದ್ರಲ್ಲ ಗುರುಗಳು, ನಿನ್ನ ಕಣ್ಣೀರ್ ಒರೆಸ್ತಾನ ಭಗವಂತ, ಚಿಂತೆ ಮಾಡಬೇಡ, ಮನಿ ಬರಿದಾಯ್ತು ಅಂತ ಹೇಳಿ ಅಂತಿದ್ಲಂತ. ಏನು ಗುರುಗಳು ಬಂದ್ರು, ದೀಕ್ಷಾ ಕೊಟ್ರು, ಮಗನ್ನ ಕರ್ಕೊಂಡು ಹೋಗ್ಬಿಟ್ರು, ಮನಿ ಬರಿದಾಗಿ ಹೋಗಿಬಿಡುತ್ತಲ್ಲ. ಬಂದು ನಿಂತುಕೊಂಡು ಅಮ್ಮ ಅಂತ ಕೂಗುದ, ಯಾರು ಅಂತ ನೋಡುತ್ತಾಳೆ, ಮಗನನ್ನ ಗುರುತೇ ಹಿಡಿಲಿಲ್ಲ ತಾಯಿ. ಶಿವಮೂರ್ತಿ ಸ್ವಾಮಿಗಳು ಹೊರಗಡೆ ಬಂದವರೇ, ಎಷ್ಟು ಕಣ್ಣರಿಯದಿದ್ದೊಡೇನು ಕರುಳರಿಯದೆ. ಕಣ್ಣು ಸ್ವಲ್ಪ ಮಂಜಾದ್ರೂ ಕೂಡ ಕರುಳು ಎಲ್ಲೋ ಒಂದು ಕಡೆ ಪರಿತಪ್ಪಿಸ್ತಾ ಇರುತ್ತದೆ, ಅದನ್ನು ಹುಡುಕ್ತದ, ಅದನ್ನು ಸ್ಪರ್ಶಿಸ್ತದ. ಕರುಳಿಗಿರುವ ಶಕ್ತಿ ಪ್ರಪಂಚದೊಳಗೆ ಇನ್ನೊಂದು ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಮಗನನ್ನ ಸ್ವಲ್ಪ ಕಣ್ಣು ಹಿಡಿದು ಮುಂದುಗಡೆ ಬಂದು ನೋಡ್ತಾಳೆ. ಆಳೆತ್ತರದ ಮಗ ಬಂದು ನಿಂತುಕೊಂಡಿದ್ದ. ಅಮ್ಮ, ನಾನಮ್ಮ ನಿನ್ನ ಮಗ. ಓಡಿ ಹೋಗಿ ತಬ್ಬಿಕೊಂಡು ಅಂತಾಳ, ಅಲ್ಲೋ ಇಷ್ಟು ದಿನ ಎಲ್ಲಿ ಹೋಗಿದ್ದೆ ಅಮ್ಮ? ಯಾವುದೋ ಒಂದು ಕಾರಣಕ್ಕೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು, ನನ್ನ ಮೇಲೆ ಕೋಪ ಮಾಡಿಕೊಂಡು ನಾ ಮನಿ ಬಿಟ್ಟೆ. ಆದ್ರೆ ನನ್ನ ಸ್ವಪ್ನದೊಳಗ ಯಾರೋ ಒಬ್ಬರು ಸ್ವಾಮಿಗಳು ಕಾವಿ ಹಾಕೊಂಡು ಬಂದು, ಎದ್ದು ಹೇಳೋ, ನೀನು ಮನೆಗೆ ಮಗ ಆಗಬೇಕು, ನಿಮ್ಮ ತಮ್ಮ ಜಗತ್ತಿನ ಮಗ ಆಗಬೇಕು, ಅವ ಜಗತ್ತಿಗೆ ತಂದೆ ಆಗತಾನ, ಮನೆಗೆ ಹೋಗುವಂತ ಹೇಳ್ದಂಗಾಯ್ತು. ಇವ ಎಲ್ಲವನ್ನ ಬಿಟ್ಟು ನಿನ್ನ ಸೇವಕ್ಕಾಗಿ ನಾನು ಬಂದಿದ್ದೀನಿ ಅಂತ ತಿಳ್ಕೊಂಡು ಹೇಳಿದಾಗ ಆನಂದವಾಗುತ್ತದೆ ಆ ತಾಯಿಗೆ. ಸಲಿಲಾಖ್ಯ ಗುರು ಪರಮಾತ್ಮನಿಗೆ ಸಮಾನ ಅಂತ ತಿಳ್ಕೊಂಡು ಯೋಗ್ಯ ಗುರುವಿನ ಕೈಯೊಳಗ ನನ್ನ ಮಗನನ್ನ ಬಿಟ್ಟಿದ್ದೇನೆ. ಅತ್ಯಂತ ಪ್ರೇಮದೊಂದಿಗೆ ಈ ಕುಟುಂಬ ಈ ಕಡೆ ಆಗ್ತದೆ, ಆನಂದವಾಗಿ ಬದುಕ್ತಾರೆ. ಈ ಕಡೆ ಸಲಿಲಾಖ್ಯ ಗುರುಗಳು ಎಲ್ಲಿ ತನಕ ಅಂತಂದ್ರ ಆ ಸಲಿಲಾಖ್ಯ ಪೀಠದ ಇಡೀ ಜವಾಬ್ದಾರಿಯನ್ನ ಆ ಮಗು ಮಹಾಂತೇಶನ ಕೈಯೊಳಗೆ ಕೊಟ್ಟರು. ಅವರು ಸುಮ್ಮನ ಒಂದ್ಸರಿ ಯಡೂರು ಸಿದ್ಧಲಿಂಗೇಶ್ವರ ಅಂತ ಗೊತ್ತದ ನಿಮ್ಗೆ? ಗೊತ್ತದೇನವ? ಯಡೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಗುರುಗಳು ಪೀಠಕ್ಕೆ. ಮತ್ತು ಪೀಠಕ್ಕೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಬ್ರು ಕೈಯಾಗ ಜವಾಬ್ದಾರಿ ಕೊಡ್ಬೇಕಲ್ಲ ಮಠ. ಅವರಿಗೆ ನೆನಪಾಗಿದ್ದು ಯಾರು ಅಂತಂದ್ರೆ ಮಹಾಂತೇಶ. 10-12 ವರ್ಷದ ಹುಡುಗ. ಮಹಾಂತೇಶನನ್ನ ಕರೆದು ಹೇಳ್ತಾರಂತ, ನೋಡು, ನಾನು ಹಿಂಗೆ ಯಡಿಯೂರಿಗೆ ಹೊಂಟೀನಿ, ನೀನ್ ಈ ಪೀಠ ನೋಡ್ಕೊಳ್ಬೇಕು. ಬುದ್ಧಿ, ಇಂಥ ಮಠ ನನ್ನ ಕೊಳ್ಳ ಕಟ್ಟಿದ್ರೆ ಬೆಕ್ಕಿನ ಕೊಳ್ಳಾಗ ಕಲ್ಲು ಕಟ್ಟದಂಗ ಆಗ್ತದ, ನನಗೆ ಬೇಕಾಗಿಲ್ಲ ಇದು. ಇಲ್ಲ, ನೀ ಸಮರ್ಥ ಇದ್ದೀಯ, ನೀನೆಲ್ಲ ಚಂದ ನೋಡ್ಕೋ, ಯಾವ ಭಕ್ತರು ಬಂದ್ರೂ ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡು, ಇದಕ್ಕೆ ನೀನು ಸಮರ್ಥ. ನಾನು ಎಂದು ಬರ್ತೇನೆ ಅವತ್ತು ಮತ್ತೆ ನಿನಗೆ ನಾನು ಈ ಮಠದ ಅಧಿಕಾರವನ್ನ ತಗೊಳ್ತೇನೆ. ಮತ್ತ ಅವಾಗೇನು ಫೋನ್ ಇಲ್ಲ, ಏನು ಇಲ್ಲ. ಹೋದ್ರು ಅಂದ್ರೆ ಆ ಕಡೆ ಶಿವ ಬೇಡ ಅಂತ ಹೇಳ್ದ. ಅಜ್ಜವರು ಅವರಿಗೆ ಆಶೀರ್ವಾದವನ್ನ ಮಾಡಿ, ನೀನೇ ಈ ಮಠದ ಎಲ್ಲ ಅಧಿಕಾರವನ್ನು ನೋಡ್ಕೊಳ್ಬೇಕಂತ ಹೇಳಿ ಎಲ್ಲದರ ಅಧಿಕಾರವನ್ನ ಅವ್ರ ಕೈಯೊಳಗ ಕೊಟ್ರು. 10-11 ವರ್ಷದ ಹುಡುಗ ಮಹಾಂತೇಶನ ಕೈಯಾಗ. 12-13 ವರ್ಷ. ಅವ್ರ ಅಜ್ಜವರು ಯಡಿಯೂರಿಗೆ ಹೋಗ್ತೀನಂದವರು ಹೋದ್ರು. ದಿನ, ಕ್ಷಣ, ತಿಂಗಳು, ವರ್ಷಾನುಗಟ್ಲೆ ಆಗೋಯ್ತದು. 13-14 ವರ್ಷದ ಮಗುವಾದ ಚಂದ ಎಲ್ಲ ಮಠದ ಜವಾಬ್ದಾರಿಯನ್ನ ಇಷ್ಟು ಚಂದ ಅಂದ್ರ, ನಿನ್ನ ಗುರುಗಳು ಹೇಳಿದ್ರು, ಮಠದ ಗುರುಗಳು ಅಂದ್ರದು ಮಠದ ಸೇವಕರಾಗಿ ಜಗತ್ತಿನೊಳಗ ಸೇವೆಯನ್ನು ಮಾಡ್ತಕ್ಕಂಥವರು ಅಂತ ಹೇಳಿ ಆ ಭಾವದೊಳಗ ಸೇವಾ ಮಾಡ್ತಿದ್ದ. ಆದ್ರೆ ಜಗತ್ತು ಹೀಗೆ ಇರೋದಲ್ಲಲ್ಲ. ಆ ಬೆಟ್ಟದಾಪುರದೊಳಗ ಸಲಿಲಾಖ್ಯ ಮಠದ ಈ ಗುರುಗಳನ್ನ, ಮಹಾಂತೇಶನನ್ನ ಯುವಕ ಇಡೀ ಊರೊಳಗ ಭಿಕ್ಷೆ ಎತ್ಕೊಂಡು ಬರೋಕ ಅಂತ ತಿರುಗಾಡುತ್ತಿದ್ರು. ಎಲ್ಲವನ್ನ ಗೆದ್ದವನೇ ಯೋಗಿ ಆಗೋದಕ್ಕೆ ಸಾಧ್ಯ. ಬಹಳ ಚಂದ ಲಕ್ಷ್ಯ ಕೊಟ್ಟು ಕೇಳ್ರಿ. ಆ ಊರೊಳಗ ಒಬ್ಬ ತರುಣಿ ಅಂತಂದ್ರೆ ಒಂದು ಹುಡುಗಿ, ಊರ್ವಶಿ ಅಂತೇಳಿ ಬಹಳ ಸುಂದರವಾಗಿರತಕ್ಕಂಥ ಒಂದು ಹುಡುಗಿ. ಅದು ಅವಳು ತಲೆಯೊಳಗೆ ಏನು ವಿಚಾರ ಬಂತು ಅಂದ್ರ, ಮನ್ಮಥನ ರೂಪಕ್ಕಿಂತಲೂ ಅತ್ಯದ್ಭುತವಾದ ವೈಭವದ ರೂಪವನ್ನು ಹೊಂದಿದವರು ಮಹಾಂತೇಶ ಮಗು, ತರುಣ, ಶಿವಯೋಗಿ, ಬಾಲಲೀಲಾ ಮೂರ್ತಿ. ಆದ್ರೆ ಇದು
ಕಣ್ಣಿಗೆ ತಿಳಿಬೇಕಲ್ಲ ಯೋಗಿ ಯಾರು, ತ್ಯಾಗಿ ಯಾರು, ವೈರಾಗ್ಯ ಯಾರು ಅಂತ. ಈ ಕಣ್ಣು ಆಗಲಿ, ಕಣ್ಣಿನ ಕಾರ್ಯ, ಕಿವಿಯ ಕಾರ್ಯ, ಎಲ್ಲದರ ಕಾರ್ಯ ರೂಪಕದ ಚಿಂತನೆಯ ಮೂಲ ಅಂದ್ರೆ ಅದು ಮನಸ್ಸೇ. ಅದಕ್ಕೆ ಹೇಳ್ತಾನ ಸರ್ವಜ್ಞ ಕವಿ, ಕಣ್ಣು ನಾಲಿಗೆ ಮನವು ತನ್ನದೆಂದೆನಬೇಡ, ಅನ್ಯರು ಕೊಂದರೆಂದೆನಬೇಡ, ತನ್ನ ತಾಕಿಡಿಸುವವು ಸರ್ವಜ್ಞ. ಆ ಹುಡುಗಿ, ಅವಳ ಹೆಸರು ಊರ್ವಶಿ ಅಂತ ನೋಡ್ರ. ಊರ್ವಶಿ ಅಂತಂದ್ರೆ ಆಕೆ ಇಂದ್ರನ ಅರಮನೆಯಲ್ಲಿ ನೃತ್ಯವನ್ನ ಮಾಡತಕ್ಕಂಥವಳ ಹೆಸರದು. ಸ್ವಲ್ಪ ಆ ಮಗುವಿನ ತಲೆಯೊಳಗೆ ಏನು ವಿಚಾರ ಬಂತು ಅಂದ್ರೆ, ಹೆಂಗಾದ್ರೂ ಮಾಡಿ ನಾನು ಮಹಾಂತೇಶನನ್ನ ಮದುವೆ ಆಗಬೇಕು ಅಂತ ವಿಚಾರ ಬಂತು. ಯಾಕೆಂದ್ರೆ ಮಹಾಂತೇಶ ಅಂದ್ರ ಆ ಮಠದೊಳಗ ದೊಡ್ಡ ಬೇಕಾದವ, ಇಡೀ ಊರಿಗೆ ಬೇಕಾದವ, ಯಾರ ಬಾಯಿಯೊಳಗ ನೋಡಿದ್ರು ಮಹಾಂತೇಶ ಮಹಾಂತೇಶ. ಅಕ್ಕಿ ವಿಚಾರ ಮಾಡಿ, ಒಂದು ಕ್ಷಣ ಹೆಣ್ಣಿಗೆ ಸೋಲದ ಮನ ಈ ಜಗತ್ತಿನಲ್ಲಿ ಇಲ್ಲ ಅಲ್ಲ, ಹೌದಿಲ್ಲವ? ಇವತ್ತಂತರೂ ನಮ್ಮ ಹುಡುಗರಿಗೆ ಕನ್ಯೆ ಸಿಗುವಲು ಆ ಮಾತು ಬ್ಯಾರೆ. ಬ್ಯಾಟ್ರಿ ಹಾಕೊಂಡು ಹುಡುಕಾಕತ್ಯಾರ. ಏನ್ ಹಾಕೊಂಡು? ಸಿಗ್ತಾ ಇಲ್ಲ. ಮತ್ತ ಮದುವೆ ವಯಸ್ಸಿಗೆ ಬಂದ ಹುಡುಗಗ ನಾನಿನ್ನು ಮದುವೆ ಆಗ್ತೀನಿ ಅಂದ್ರೆ ಯಾರು ಒಲ್ಲೆ ಅಂತಾರ? ಸುಮ್ಮನೆ ತಾಳಿ ಕಟ್ಟೋದೆ. ಅದ್ರೊಳಗ ಚಂದದಾಳ, ಅಂದದಾಳ, ಅವನು ಚಲೋ ಅದಾನ, ಒಳ್ಳೆ ಈಡು ಜೋಡು. ಒಂದಿಷ್ಟು ಗೆಳತಿಯರ ಜೊತೆ ಮಾತಾಡಿದ್ಲು, ಅವ್ರು ಬಹಳ ಚಂದ ಅದಾರ, ಎಲ್ಲ ಚಂದ ಚಂದ ಅಂತ ನಡೀತು. ತಲೆಯೊಳಗ ಹೋಗ್ತದ, ಹೋಗೋತ್ನಾಗನೆ ಹೋಗಬಾರ್ದದ, ಹಂಗೆ ಇರ್ತದ. ಕಾಮಾತುರಾಣಾಂ ನ ಭಯಂ ನ ಲಜ್ಜ, ವಿದ್ಯಾತುರಾಣಾಂ ಜ್ಞಾನಾತುರಾಣಾಂ ನ ಸುಖಂ ನ ನಿದ್ರ. ಕಂತೆ ಭಿಕ್ಷೆ ಮುಗಿಸ್ಕೊಂಡು ಬರ್ತಾ ಇದ್ರು ಮಹಾಂತ ಶಿವಯೋಗಿ. ಏನು ಹಿಂಗ ಒಂಟಾನಂದ್ರ ಬ್ರಹ್ಮಚರ್ಯದ ತೇಜಸ್ಸಿ ಹಂಗಿರ್ತದ. ಬರಾಕತ್ತಿದ್ರು, ಹಿಂದ್ ಬೆನ್ನು ಹತ್ತಿದ್ಲು. ಸಾಯಂಕಾಲ 6 ಗಂಟೆ. ಮಠ ನಿರ್ವಾಣದಿಂದ ತುಂಬಿತ್ತು, ವೈರಾಗ್ಯದಿಂದ ತುಂಬಿತ್ತು. ಆ ವೈರಾಗ್ಯ ತುಂಬಿದ ಪುಣ್ಯ ಪೀಠದಲ್ಲಿ ಎಲ್ಲಿಯೋ ಒಂದೆಡೆ ಶುಚಿತ್ವವನ್ನ ಒತ್ತು, ಹೃದಯದೊಳಗ ಕೆಟ್ಟ ಭಾವನೆಯನ್ನು ಹೊತ್ತು ಒಂದು ಹೆಣ್ಣು ಅಲ್ಲಿಗೆ ಪಾದಾರ್ಪಣೆ ಮಾಡುತ್ತೆ. ದೀಪ ಹಚ್ಚಿದ್ರು ಬಂದು ಮಠದೊಳಗ. ಆ ದೀಪದ ಮಂದನೆಯ ಬೆಳಕಿನಲ್ಲಿ ಆ ತರುಣಿಯ ದರ್ಶನ ಮಹಾಂತೇಶನಿಗಾಗ್ತದೆ. ಗಾಬರಿಗೊಂಡ್ರವ್ರು. ಒಬ್ಬಳೇ ಬಂದಿದ್ದಾಳೆ, ತಂದೆ ಇಲ್ಲ, ತಾಯಿ ಇಲ್ಲ, ಹಿಂದೆ ಯಾರು ಬಂಧುಗಳಿಲ್ಲ, ಬಾಂಧವರಿಲ್ಲ. ಕೆಟ್ಟ ಭಾವವನ್ನ ತಲೆಯಲ್ಲಿ ಹೊತ್ತು ಮಠವನ್ನ ಮೆಟ್ಟಿ ಬಂದು ನಿಂತಿದ್ದಾಳೆ. ಆ ದೀಪದ ಬೆಳಗಿನಲ್ಲಿ ಆ ತರುಣಿಯ ಬೆಳದಿಂಗಳನ್ನ ನೋಡಿ, ಆ ಮುಖವನ್ನು ನೋಡಿ, 14-15 ವರ್ಷದ ಮಹಾಂತೇಶ ಎಂಥ ಚಂದಂತಾನಂದ್ರ, ತಾಯಿ ಯಾರು ನೀನು? ಏನಂದವ? ಏನಂದ? ಶಬ್ದ ಒಬ್ಬ ಮನುಷ್ಯನನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗಬಹುದು. ತಾಯಿ ಯಾರು ನೀನು? ಮಠಕ್ಕೆ ಬಂದಿದೀಯ, ಏನು ಬೇಕವ? ಏನು ಬೇಕು? ಹೋಗು, ಗದ್ದಿಗೆ ಅದ, ನಮಸ್ಕಾರ ಮಾಡ್ಕೊಂಡು ಹೋಗು. ನಮ್ಮ ಗುರುಗಳು ಮಠದಾಗಿಲ್ಲ, ಅವರು ಎಡೆಯೂರಿಗೆ ಹೋಗ್ಯಾರ, ಅವ್ರು ಬಂದ ಮೇಲೆ ನೀನು ಬಾ. ಆ ಹುಡುಗಿ ಅಂತು, ಅಲ್ಲ ಅವರು ಎಡೆಯೂರಿಗೆ ಹೋಗ್ಯಾರಲ್ಲ, ಅವ್ರು ಹೋಗ್ಲಿ. ಅವ್ರು ಎಡೆಯೂರಿಗೆ ಹೋಗ್ಯಾರಲ್ಲ, ಹೋಗ್ಲಿ. ನಾನು ಗುರುಗಳ ಸಲುವಾಗಿ ಬಂದಿಲ್ಲ, ನಿನ್ನ ಸಲುವಾಗಿ ಬಂದಿರೋದು. ಏನಾಗಬೇಕು? ಏನು ಇಲ್ಲ. ನನಗ ನಿನ್ನ ಮದುವೆ ಆಗಬೇಕು ಅಂತ ಮನಸ್ಸಾಗ್ಯದ. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆಯಾದ್ರೆ ಅದು ನಿನ್ನನ್ನೇ ಮಾತ್ರ. ನಿನಗ ನಾನು ಮನಸ್ಸೋತಿದ್ದೇನೆ, ನಿನ್ನ ಬಿಟ್ಟು ಇನ್ನೊಬ್ಬರನ್ನ ಮದುವೆಯಾಗೋದಿಲ್ಲ. ಕಾರಣ ನೀವು ನನ್ನ ಮದುವೆ ಆಗಬೇಕು. ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರ ನಾನು ಇಲ್ಲಿ ಅಂತ ಕಣ್ಣೀರಿಟ್ಟುಕೊಂಡು ಕೂಗಿ ಹೊರಗಡೆ ಹೋಗ್ತೇನೆ. ಮುಂದಿನ ಸುದ್ದಿ ಏನಾಗ್ತದೆ ಅನ್ನೋದು ನಿನಗೆ ತಿಳಿದ. ಮಹಾಂತೇಶನಿಗೆ ದೊಡ್ಡ ಪರೀಕ್ಷೆ ಆಯ್ತಿದು. ಅವನಿಗೆ ಮೊದಲೇ ಸಂಸಾರ ಇಲ್ಲಿ, ತಾಯಿದೇ ತಲೆ ಕೆಡಿಸ್ಕೊಂಡಿಲ್ಲ, ಲೋಕದೊಳಗ ಎಲ್ಲವನ್ನ ಮೆಟ್ಟಿ ನಿಂತವ ಆತ. ಅದಕ್ಕೆ ಬರೀತಾರಲ್ಲ ಯಾರು, ಚಿದಾನಂದವಧೂತರು, ವಿರತಿ ಬಲಿಯಲ್ಲೇ ಬೇಕು, ಜನಗಳ ಪರಿಚರವದಿಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು. ಆ ಭಾವ ಮಹಾಂತೇಶನದು. ತಾಯಿ ನಿಮಗೆ ಹೇಳ್ತೇನೆ, ವಲ್ಯ ಅಂತಂದ್ರ ಕೂಗಿ ಹೊರಗಡೆ ಹೋಗ್ತಾಳೆ. ಅಜ್ಞಾನಿ ಜನ ಹೆಂಗಂದ್ರ ಏನು ತಿಳಿತದಲ್ಲ ಅದನ್ನೆಲ್ಲವನ್ನ ನಂಬುತ್ತವೆ.
ಅವಾಗ ವಿಚಾರ ಮಾಡು, ಅಕಸ್ಮಾತ್ ಈ ಚ್ಯುತಿ ಏನಾದ್ರೂ ನನ್ನ ಗುರುಗಳಿಗೆ ಗೊತ್ತಾಯ್ತು ಅಂದ್ರೆ ಮನ ನೊಂದ್ಕೊಂಡ್ರು ಅಂದ್ರೆ ನನ್ನ ಮೇಲೆ ಇಟ್ಟ ಆ ಪ್ರೇಮ ಆ ಭಾವ ಕರಗಿ ನೀರಾಗಿ ಕ್ಷಣಾರ್ಥದೊಳಗೆ ಹರಿದು ಹೋಗಿ ಬಿಡುತ್ತದಲ್ಲ. ಇಂಥ ಭವ್ಯತ್ವದ ಪೀಠದ ಅಧಿಕಾರವನ್ನ ನನ್ನಂಥವನನ್ನ ನಂಬಿಕೊಟ್ಟು ಹೋಗಿದ್ದಾರೆ. ಒಂದು ವಿಚಾರ ಮಾಡದ ಸಲಿಲಾಖ್ಯ ಗುರುಗಳು ಅವರು ಕೊರಳಾಗ ಒಂದು ರುದ್ರಾಕ್ಷಿ ಹಾಕಿದ್ರು. ಯಾರು ಕೊರಳಾಗ? ಮಹಾಂತೇಶ ಸ್ವಾಮಿಗಳ ಕೊರಳಾಗ. ತಾಯಿ, ಒಂದು ಕೆಲಸ ಮಾಡು, ನಾ ಹೇಳಿದ್ದು ಮಾಡಿದ ನಂತರ ನೀನು ನುಡಿ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಆಯ್ತು ಅಂತ ತಿಳ್ಕೊಂಡು ಆ ರುದ್ರಾಕ್ಷಿಯನ್ನ ತೆಗೆದು ಜಪ ಮಾಡಿ ಮಠದೊಳಗಿರ್ತಕ್ಕಂಥ ಒಂದು ರುದ್ರಾಕ್ಷಿಯನ್ನ ಗುರುಗಳು ತಂದಿರುವ ರುದ್ರಾಕ್ಷಿಗೆ ಸ್ಪರ್ಶ ಮಾಡಿ ಅದಕ್ಕೆ ಸಲಿಲಾಖ್ಯರ ನಾಮಸ್ಮರಣೆಯನ್ನ ಮಾಡಿ, ಗುರುವೇ ನೀನು ಹೋಗೋ ಕಾಲಕ್ಕೆ ಒಂದು ಮಾತು ಹೇಳಿದ್ದಿ, ನೀನು ಜವಾಬ್ದಾರಿ ಇರಬಹುದು ಆದ್ರೆ ನಿನ್ನೊಳಗ ನಾನು ನಿಂತು ಮಠ ನಡೆಸ್ತೀನಿ ಅಂತ ಹೇಳಿದ್ದಿ, ಈ ಪರೀಕ್ಷೆಯನ್ನ ನೀನೇ ಪಾಸ್ ಮಾಡಬೇಕು, ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ರುದ್ರಾಕ್ಷಿಯನ್ನ ಆ ಊರ್ವಶಿಯ ಕೈಯೊಳಗ ಕೊಟ್ರು ಮಹಾಂತೇಶ. ನೋಡು, ಇದನ್ನ ಕೊಳ್ಳಾಗ ಹಾಕೋ, ಇದನ್ನು ಕೊರಳಾಗ ಹಾಕೋ. ಈ ರುದ್ರಾಕ್ಷಿ ನಿನ್ನ ಕಂಠ ಸೇರಿದ ಮೇಲೆ, ಕೊರಳು ಸೇರಿದ ಮೇಲೆಯೂ ಕೂಡ ನಿನ್ನೊಳಗ ಆ ಭಾವ ಇತ್ತು ಅಂದ್ರ ಮುಂದಿನ ವಿಚಾರವನ್ನು ನಾನು ಮಾಡುತ್ತೇನೆ. ಆ ಹುಡುಗಿಯಂತೂ ನಿನ್ನ ಸಲುವಾಗಿ ಬಾವಿಗೆ ಬೀಳುತ್ತೇನೆ, ಎಲ್ಲಿ ಸಾಯ್ತೀನಿ, ಒಂದು ರುದ್ರಾಕ್ಷಿ ಹಾಕೊಂಡಂಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ರುದ್ರಾಕ್ಷಿಯನ್ನ ಸ್ಪರ್ಶ ಮಾಡಿದ್ಲೋ ನೆತ್ತಿಯೊಳಗಿದ್ದ ಅಜ್ಞಾನದ ಕಾಮ ಕ್ಷಣಾರ್ಧದೊಳಗ ಜಾರಿ ಪಾದ ಸೇರುತ್ತದೆ. ಆ ಕೆಟ್ಟ ಭಾವ ಕ್ಷಣಾರ್ಧದೊಳಗ ನಿರ್ವಿಕಾರವಾಗಿ ಹೋಗಿಬಿಡುತ್ತದೆ. ಆ ತಾಯಿಯ ಒಳಗ ಎಲ್ಲೆಲ್ಲದ ವೈರಾಗ್ಯ ಬಂತು ಮಗುವಿಗೆ. ಕೊಳ್ಳಾಗ ಹಾಕೊಂಡ್ಲು, ಕಣ್ಣು ಬಿಟ್ಟು ಆ ಸಲಿಲಾಖ್ಯ ಗುರುವಿನ ಪ್ರೇಮದ ಕಂದನನ್ನ ನೋಡ್ತಾಳ. ಆ 14 ವರ್ಷದ ಮಹಾಂತೇಶ ಅವಳಿಗೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪವಾಗಿ ದರ್ಶನವಾಗುತ್ತಾನ. ಭಗವಂತ, ನಿನ್ನನ್ನ ಹಿಡಿಯುವನೆಂಬ ಹುಚ್ಚು ಹಂಬಲದಿಂದ ಬಂದೆ, ಕ್ಷಮಾ ಮಾಡು ಅಂತ ತಿಳ್ಕೊಂಡು ಆ ಮಹಾಂತೇಶ್ವರನಿಗೆ ಆ ಪುರದ ಹುಡುಗಿ ಊರ್ವಶಿ ಸಾಷ್ಟಾಂಗ ನಮಸ್ಕಾರ ಹಾಕಿ, ಇಂದಿನಿಂದ ನೀನು ನನ್ನ ತಂದೆ, ನಾನೇ ನಿನ್ನ ಮಗಳು ಅಂತ ತಿಳ್ಕೊಂಡು ಮಹಾಂತೇಶನ ಚರಣದೊಳಗ ಬಿದ್ದು ಕಣ್ಣೀರಿಟ್ಟು ಕ್ಷಮಾ ಮಾಡಪ್ಪ ಅಂತ ಹೇಳಿ ಆಶೀರ್ವಾದ ತಗೊಂಡು ಆ ಊರ್ವಶಿ ಹೋಗ್ತಾಳೆ. ಅವಳು ಹೋದ ನಂತರ ಒಂದು ಹಠ ತೊಡ್ತಾರೆ. ಏನಂದ್ರ, ಎಡೆಯೂರಿ ನಿಂತ ಗುರುಗಳು ಬರೋ ತನ ನಾನು ಅನ್ನ ಆಹಾರ ನೀರು ಏನು ಮುಟ್ಟೋದಿಲ್ಲ. ಎಷ್ಟೋ ತಿಂಗಳು ಆಗ್ತದ, ತಿಂಗಳದ ನಂತರ ಗುರುಗಳು ಬರ್ತಾರೆ. ಗುರುಗಳು ಬಂದ ನಂತರ ಎಲ್ಲ ವಿಚಾರಗಳು ತಿಳಿತಾವ. ಮುಂದೆ ನಿಂತ ಮಹಾಂತೇಶನನ್ನ ಗುರುತು ಹಿಡಿಯೋದಿಲ್ಲ, ಕೃಷ ಶರೀರ ಆಗಿಬಿಟ್ಟಿರ್ತಾರ. 9 ತಿಂಗಳು ಅನ್ನ ಆಹಾರ ನೀರೇ ಇರೋದಿಲ್ಲ ಅವರಿಗೆ. ಎಷ್ಟು ತಿಂಗಳವ? ಆವಾಗ ಗುರುಗಳು ಅವನನ್ನ ಬಿಗಿದು ಅಪ್ಪಿ ಆನಂದದಿಂದ ಕಣ್ಣೀರು ಸುರಿಸ್ತಾರೆ. ಸುರಿಸಿ ಅವನನ್ನ ಪೀಠದೊಳಗಡೆ ಕರ್ಕೊಂಡು ಹೋಗಿ ಮುಂದ ಏನು ವಿಚಾರ ಮಾಡ್ತಾರೆ, ಏನು ಇಲ್ಲ, ಯಾವುದನ್ನ ಹೇಳುತ್ತಾರೆ ಗುರುಗಳನ್ನ ಯಾವ ರೀತಿಯೊಳಗ ಅನ್ನೋದನ್ನ ಎಲ್ಲ ವಿಚಾರವನ್ನ ನಾವುಗಳು ನೀವುಗಳು ದರ್ಶನವನ್ನ ಮಾಡೋಣ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ತಿಳಿಸ್ತಾ, ಬಹುಶಃ ಒಂದು 5-10 ನಿಮಿಷ ಹೆಚ್ಚಿಗೆ ಆಯ್ತು ಅಂತ ಅನ್ಕೊಳ್ತೇನೆ ಇವತ್ತು. ಆದ್ರೂ ಕೂಡ ನಾಳೆ ಯಥಾ ಪ್ರಕಾರವಾಗಿ ನೀವು ಸರಿಯಾದ ಸಮಯಕ್ಕೆ ಬರ್ರಿ. ಯಾಕೆಂದ್ರೆ ತಾಯಿ, ಅದು ಹಾಲ್ವಿ ಅಂತ ಆ ಊರೊಳಗ ಅಂಥ ಮಠ ನಿರ್ಮಾಣ ಆಗ್ಬೇಕಂದ್ರ ಒಂದು